ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೇನು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಂದರೆ, ನಮ್ಮೆಲ್ಲರ ಮನೇಲಿ ಒಂದು ಸಣ್ಣ ಮಗು ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಒಂದು 11 ವರ್ಷದ ಮಗು ಇದೆ, ಅದು ಹುಡುಗ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನ ಹೆಸರು ರಾಜೇಶ್ ಅಂತ ಇಟ್ಕೊಳ್ಳೋಣ. ಸೊ ಏನಾಗಿದೆ ಅಂದರೆ, ಇವತ್ತು 11 ವರ್ಷದ ರಾಜೇಶಂದು ಬರ್ಡೇ. ಸೊ ರಾಜೇಶ್ ಬರ್ಡೇ ಬರ್ತಾನೆ ಅಂತ ಹೇಳ್ಕೊಂಡು ಅವ್ನ ಬರ್ಡೇ ದಿವಸ ಒಳ್ಳೆ ಸೆಲೆಬ್ರೇಟ್ ಮಾಡಬೇಕು, ಅವನಿಗೊಂದು ಸರ್ಪ್ರೈಸ್ ಪಾರ್ಟಿ ಮಾಡಬೇಕು ಅಂತ ನಾವೆಲ್ಲ ಏನು ಮಾಡಿದ್ದೀವಿ ಅಂತಂದರೆ, ನಮ್ಮದು ಆಫೀಸ್ಗಳಿಂದ ನಮ್ಮದು ಕಾಲೇಜ್ಗಳಿಂದ ಪಟಪಟನ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಅವನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಕೊಂಡು ತಯಾರಿ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ. ಓಕೆ, ಅವನಿಗೆ ಇಷ್ಟ ಆಗಿರುವಂಥದ್ದು ಒಳ್ಳೊಳ್ಳೆ ಫುಡ್ಡು, ಜಾಮೂನು, ಕೇಕು, ಬಿರಿಯಾನಿ ಅವೆಲ್ಲ ಮಾಡಿಟ್ಟಿದ್ದೀವಿ. ಓಕೆ, ಬಟ್ ಒಂದು ಕಡೆ ಏನಾಗಿದೆ ಅಂದರೆ, ನಮ್ಮ ರಾಜೇಶ್ ಫುಟ್ಬಾಲ್ ಪ್ರಾಕ್ಟೀಸಿಗೆ ಹೋಗಿದ್ದಾನೆ. ಫುಟ್ಬಾಲ್ ಪ್ರಾಕ್ಟೀಸಲ್ಲಿ ಏನಂತಂದರೆ ಅದನ್ನು ಮುಗಿಸ್ಕೊಂಡು ಅವರೆಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದಿಷ್ಟು ಅಡ್ವೆಂಚರ್ ಮಾಡ್ತಾ ಅವ್ರದ್ದೊಂದು ಬರ್ಡೇ ಪಾರ್ಟಿ ಮಾಡ್ಕೊತ ಅವ್ರವ್ರೇ ಒಂದು ಬರ್ಡೇ ಪಾರ್ಟಿ ಮಾಡ್ಕೊಂಡು ಕಡೆಗೆ ಮನೆಗೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ರಾಜೇಶ್. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ, ಅವನಿಗೋಸ್ಕರ ವೆಯ್ಟ್ ಮಾಡಿ ಅವೆಲ್ಲ ಫುಡ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಕಡೆಗೆ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ ಅಂತಂದರೆ, ಒಂದು 6 ಗಂಟೆ, ಅವನು 4 ಗಂಟೆಗೆ ಬರಲಿಕ್ಕಿರುತ್ತೆ, ಇಲ್ಲ 6 ಗಂಟೆಗೆ ಬರಲಿಕ್ಕಿರುತ್ತೆ. ಬಟ್ ಟೈಮ್ ಆಗ್ತಾ 7 ಗಂಟೆ ಆಗುತ್ತೆ, 7:15 ಆಗುತ್ತೆ. ಕಡೆ ಹಾಗೆ ಹೋಗ್ತಾ 8 ಗಂಟೆ ಆಗಿಬಿಡುತ್ತೆ. 8 ಗಂಟೆ ಆದಷ್ಟು ಹೊತ್ತಿಗೆ ಅವನದು ಮತ್ತೊಂದು ಫ್ರೆಂಡು ಅಜಯ್ ಬರ್ತಾನೆ. ಓಕೆ, ಸೊ ಅಜಯ್ ಬಂದ್ಕೊಂಡು ಕೇಳ್ತಾನೆ, ನಿಮ್ಮದಂತೂ ಇನ್ನೂ ಬರ್ಡೇ ಪಾರ್ಟಿ ಸ್ಟಾರ್ಟ್ ಮಾಡಲಿಲ್ವಾ, ಇವರೇನೋ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರಲಿಲ್ವಾ ಇನ್ನೂ, ಹಾಗಂತ ಕೇಳ್ತಾರೆ. ಅವಷ್ಟೊತ್ತಿ ನೀವು ಹೇಳ್ತೀರಾ, ಅಜಯ್ ಏನಿದು ನೀನೊಬ್ಬನೇ ಬರ್ತಾ ಇದೀಯಾ, ರಾಜೇಶನ್ ಫ್ರೆಂಡ್ಸಲ್ಲಿ ಅಂತ ಕೇಳ್ತೀರಾ. ಸೊ ಅಷ್ಟೊತ್ತಿಗೆ ಅವನು ಹೇಳ್ತಾನೆ, ಇಲ್ಲ ನಾನು ಅವ್ರ ಜೊತೆ ಇವತ್ತು ಹೋಗಲಿಲ್ಲ, ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅಥವಾ ಮನೇಲಿ ಬಿಟ್ಟಿರಲಿಲ್ಲ, ಸೊ ನಾನು ಅಲ್ಲಿ ಹೋಗಿಲ್ಲ, ಅವರಿನ್ನೂ ಅಲ್ಲೇ ಇದ್ದಾರೆ ಅಂತ ಹೇಳ್ತಾನೆ ಅಜಯ್. ಕಡೆಗೆ ನೀವು ಅಷ್ಟು ಮಾತಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಒಂದು ಟಿ ವಿಯಲ್ಲಿ ಏನು ಬರ್ಲಿಕ್ಕೆ ಹೊತ್ಕೊತದೆ ಅಂದರೆ, ಇವತ್ತು ಹೈ ರೈನ್ಫಾಲ್ ಅಲರ್ಟ್ ಇದೆ, ಎಲ್ಲರೂ ನಿಮ್ಮ ಮನೆ ಒಳಗಡೆ ಸೇರ್ಕೊಳ್ಳಿ, ಯಾರಾದರೂ ಹೊರಗಡೆ ಇದ್ದಿದ್ದಿದ್ರೆ ಅಥವಾ ಯಾರಾದರೂ ತಮ್ಮ ಕೆಲಸದನ್ನ ಮಾಡ್ತಾ ಇದ್ದಿದ್ದಿದ್ರೆ ಕತ್ಲೆ ಹಾಕ್ಲಿಕ್ಕಿಂತ ಮುಂಚೆ ಎಲ್ಲರೂ ಮನೆ ಸೇರ್ಕೊಳ್ಳಿ ಅಂತಕ್ಕಂತಂದರೆ ಹೈ ರೈನ್ಫಾಲ್ ಬರಲಿಕ್ಕಿದೆ ಇವತ್ತು ಅಂತ ವಾರ್ನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟಿ ವಿಯಲ್ಲಿ. ಸೊ ಆವಾಗ ನಿಮ್ಗೇನಾಗುತ್ತೆ, ಒಂದು ಕೈ ಕಟ್ಟಿಟ್ಬಿಟ್ಟಂಥ ಒಂದು ಸಿಚುವೇಶನ್ ಎದುರಾದಂಗೆ ಆಗುತ್ತೆ. ನೀವೆಲ್ಲ ಹೊರಗಡೆ ಹುಡ್ಕ್ಲಿಕ್ಕೆ ಹೋಗ್ತೀರಾ, ಅವರು ಹೋಗ್ಬೋದಾದಂಥ ಅಂಗಡಿಗೆ ಹೋಗ್ತೀರಾ, ಅವ್ರು ಫುಟ್ಬಾಲ್ ಕೋರ್ಟಿಗೆ ಹೋಗ್ತೀರಾ, ಅವ್ರದ್ದು ಗೊತ್ತಿರುವಂಥ ಎಲ್ಲಿ ಹೋಗಿರ್ಬೋದು ಅನ್ನೋದು ಅಂತ ಎಲ್ಲ ಪ್ಲೇಸಿಗೂ ಹೋಗ್ತೀರಾ, ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ಆವಾಗ ಏನಾಗಿರ್ತದೆ ಅಂತಂದರೆ, ನಿಮ್ಮ ಕೈ ಕಟ್ಟು ಹಾಕಿದಷ್ಟು ನಿಮಗೆ ಒಂಥರ ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ. ಈಗ ಇದೇ ಸಿಚುವೇಶನ್ನು ಒಂದು ಫ್ಯಾಮಿಲಿ ಅಲ್ಲ, 12 ಫ್ಯಾಮಿಲಿಗಳ ಜೊತೆ ನಡೆದಾಗ, 12 ಮಕ್ಕಳು ಮತ್ತು ಅವರ 12 ಫ್ಯಾಮಿಲಿಗಳ ಮಧ್ಯೆ ನಡೆದಾಗ ಯಾವ ಥರ ಸಿಚುವೇಶನ್ ಆಗಿದ್ದಿರ್ಬೋದು, ಯಾವ್ಯಾವ ಥರ ಪ್ರಾಬ್ಲಮ್ಗಳನ್ನು ಅವ್ರು ಫೇಸ್ ಮಾಡಿರ್ಬೋದು ಅನ್ನೋದನ್ನು ನಾವು ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ. ಇವತ್ತು ನಾವು ಕವರ್ ಮಾಡ್ತಾ ಇರುವಂಥ ಸ್ಟೋರಿ ಹೆಸರು ಥಾಯ್ ಕೇವ್ ರೆಸ್ಕ್ಯೂ ಅಂತ. ಸೊ ಥಾಯ್ ಕೇವ್ ರೆಸ್ಕ್ಯೂನ ನಾನು ನೋಡಿದ್ದು ನೆಟ್ಫ್ಲಿಕ್ಸಲ್ಲಿ. ಸೊ ಈ ಥಾಯ್ ಕೇವ್ ರೆಸ್ಕ್ಯೂ ಏನಿದೆಯಲ್ಲ, ಥಾಮ್ ಲುವಾಂಗ್ ಕೇವ್ ರೆಸ್ಕ್ಯೂ ಅಂತ ರಿಯಲ್ ಲೈಫಲ್ಲಿ ನಡೆದಿರುವಂಥ ರಿಯಲ್ ಸಿಚುವೇಶನ್ ಮೇಲೆ ಮಾಡಿರುವಂಥ ಡಾಕ್ಯುಮೆಂಟ್ರಿ ಆಗಿರ್ತದೆ. ಸೊ ಇದು ನಡೆದಿದ್ದು 2018 ಜುಲೈ 10 ನಡೆದಿರ್ತದೆ. ಇದು 12 ಮಕ್ಕಳು ಹಾಗೂ ಅವ್ರದ್ದೊಂದು ಅಸಿಸ್ಟೆಂಟ್ ಕೋಚ್ 25 ವರ್ಷದ್ದು ಅವ್ರ ಜೊತೆ ನಡೆದಿರುವಂಥ ಸ್ಟೋರಿ ಇದು. ಸೊ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗೋದು ಟೈಟನ್ ಮತ್ತು ಕೋಚಿಂದ. ಸೊ ಕೋಚ್ ಯಾರು ಅಂತಂತಂದರೆ, ನಾನು ಹೇಳಿದ್ನಲ್ಲ 25 ಇಯರ್ ಓಲ್ಡ್ ಅಸಿಸ್ಟೆಂಟ್ ಕೋಚನ್ನು ಇವತ್ತು ನಾವು ಕೋಚ್ ಅಂತಲೇ ಕರೆಯೋಣ. ಸೊ ಟೈಟನ್ನು ಮತ್ತೊಂದು 11 ವರ್ಷದ ಹುಡುಗ, 12 ವರ್ಷದ ಹುಡುಗ. ಸೊ ಅವರಿಬ್ಬರು ಏನು ಮಾಡ್ತಾಯಿದ್ದಾರೆ, ಮುಂದೆ ಹೋಗಬೇಕಾಗಿರುವಂಥ ಫುಟ್ಬಾಲ್ ಪ್ರಾಕ್ಟೀಸಿಗೆ ಅವ್ರ ಮನೆಯಿಂದ ರೆಡಿ ಹಾಕ್ಕೊಂಡು ಹೊರಟಿದ್ದಾರೆ. ಸೊ ಮತ್ತೊಂದು ಕಡೆ ಏನಾಗಿದೆ ಅಂತಂದರೆ, ಒಂದು ಡಾಮ್ ಅಂತ. ಸೊ ಡಾಮ್ ಏನಂತಂತಂದರೆ ಒಂದು 13 ಇಯರ್ ಓಲ್ಡ್ ಹುಡುಗ. ಸೊ ಅವನು ಫುಟ್ಬಾಲ್ ಪ್ರಾಕ್ಟೀಸ್ ಅಂತ ಹೇಳ್ಕೊಂಡು ಚೆಂದಾಗಿ ಹಾಡ್ಗೀಡು ಹಾಕ್ಕೊತ ರೆಡಿ ಹಾಕ್ಕೊತ ಅವ್ರದ್ದು ಆಂಟ್ ಅಂದರೆ ಅವ್ರದ್ದು ಆಂಟಿ ಮತ್ತು ಅವ್ರ ಮಗಳು, ಅವ್ರ ಅಪ್ಪ, ತಾನು ಇರುವಂಥ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಸೊ ಮತ್ತೊಂದು ಕಡೆ ಪಾಂಗಿಗೆ ಏನಾಗಿದೆ ಅಂತಂದರೆ, ಅವನದು ಪೇರೆಂಟ್ಸ್ ಯಾರೂ ಪಿಕ್ಚರಲ್ಲಿ ಇಲ್ಲ, ಪಾಂಗಿಂದ ಅಜ್ಜಿ ಅಷ್ಟೇ ಈ ಸೀನಲ್ಲಿದ್ದಾರೆ. ಸೊ ಅಜ್ಜಿ ಏನು ಹೇಳ್ತದೆ ಅಂತಂದರೆ, ಅವನು ರೆಡಿ ಆಗ್ತಾ
ನೀನು ಒಂದು ಕೆಲಸ ಮಾಡು, ಈ ಜಾಗದಲ್ಲಿ ಇರಬೇಡ, ಇದೊಂಥರ ಹಳ್ಳಿ ಥರ, ಇಲ್ಲಿ ಅಷ್ಟು ಅಪಾರ್ಚುನಿಟಿ ಇಲ್ಲ. ಸೊ ನಿನ್ಗೆ ಹೆಚ್ಚು ಅಪಾರ್ಚುನಿಟಿ ಬೇಕು, ನಿನಗೊಂದು ಒಳ್ಳೆ ಲೈಫ್ ಬೇಕಂತಂದ್ರೆ ನಿನಗೆ ಅಂಕಲ್ ಮನೆ ಇದೆಯಲ್ಲ ಚಿಯಾಂಗ್ ಮೈಯಲ್ಲಿ, ಅಲ್ಲಿ ಕಳಿಸ್ತೇನೆ ನಾನು, ಅಲ್ಲಿ ಹೋಗಿ ನೀನು ಓದು, ಅಂಕಲ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಹಾಗಂತ ಗ್ರ್ಯಾಂಡ್ ಮಾ ಹೇಳ್ತಾ ಇರ್ತಾಳೆ. ಕಡೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅವಳು ಏನು ಹೇಳ್ತಾಳೆ ಅಂತಂದರೆ, ಈ ಮನೇಲಿದ್ದ ಎಲ್ಲ ಗಂಡಸರಿಗೂ ಒಂದಲ್ಲ ಒಂದು ಬ್ಯಾಡ್ ಲಕ್ ಆಗಿದೆ. ಸೊ ಅದನ್ನು ನಿನಗಾಗ್ದಾಗಿರೋಂಗೆ ನೋಡ್ಕೊಬೇಕು, ನಿನಗೆ ಆ ಬ್ಯಾಡ್ ಲಕ್ ತಗಡ್ದಾಗಿರೋಂಗೆ ನಾನು ನೋಡ್ಕೊತೀನಿ ಅಂತ ಹೇಳ್ಕೊಂಡು ಅವನಿಗೆ ಹೇಳ್ತಾ ಇರ್ತಾಳೆ. ಅವನಿಗೆ ಇದೇನಿದು ಈ ಥರ ಅಂತಿದ್ದಾಳೆ ಅಜ್ಜಿ ಅಂತ ಹೇಳ್ಕೊಂಡು ಅವ್ರನ್ನ ಬಿಡಿಸ್ಕೊಂಡು ಅವನ ಹೋಗ್ತಾನೆ. ಮತ್ತೊಂದು ಕಡೆ ಏನಿಂದ 14 ವರ್ಷದ ಬಿವು ಏನಂತಂದರೆ ಆರಾಮ ಪಿಲ್ಲೋಗಳ ಮಧ್ಯೆ ದಿಂಬುಗಳ ಮಧ್ಯೆ ಆರಾಮ್ ಗಾದಿ ಮೇಲೆ ಮಲ್ಕೊಂಡಿದ್ದಿರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಪಾಂಗಿಂದು ಕಾಲ್ ಬರ್ತದೆ. ಕಾಲ್ ಮಾಡ್ಕೊಂಡು ಅವ್ನು ಹೇಳ್ತಾನೆ, ರೆಡಿ ಆದೇನೋ ಮರೆಯ, ಪ್ರಾಕ್ಟೀಸಿಗೆ ಹೋಗಬೇಕು, ರೆಡಿ ಹಾಕ್ಕೊಂಡೆ ಅಂತ ಕೇಳ್ತಾನೆ. ಹೇಳ್ತಾನೆ, ಇಲ್ಲ ಮರೆ, ನಾನು ಈಗ ಹೊರಟಿದ್ದೀನಿ, ನಾನು ಈಗ ರೆಡಿ ಆಗ್ತಾಯಿದ್ದೀನಿ, ಬಂದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪಾಂಗ್ ಹೇಳ್ತಾನೆ, ನನಗೆ ಗೊತ್ತು ನೀನು ರೆಡಿ ಆಗಿಲ್ಲ ಅಂತ ಹೇಳ್ಕೊಂಡು, ನೀನು ಬಡ ರೆಡಿ ಆಗ, ನಾನು ಬರ್ತೆ, ಹೋಗೋಣ ಒಟ್ಟಿಗೆ ಎಲ್ಲ ಫುಟ್ಬಾಲ್ ಪ್ರಾಕ್ಟೀಸಿಗೆ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಅದುಲ್ ಅಂತ, ಅವನು ಚರ್ಚ್ನಲ್ಲಿ ಕ್ಯಾಶಿಯೋ ಕೀಬೋರ್ಡನ್ನು ನುಡಿಸ್ತಾ ಇರ್ತಾನೆ. ಹಂಗೆ ಮಾಡ್ತಾ ಅವನಿಗೆ ಅವ್ನ ಫ್ರೆಂಡ್ಸ್ ಹೊರಗಡೆ ಬಂದು ಗಾಡಿಯಲ್ಲಿ ಪಿಂಗ್ ಬ್ರೂಮ್ ಮಾಡ್ತಾ ಇರ್ತಾರೆ ಆಯಿತಾ. ಸೊ ಅಷ್ಟೊತ್ತಿಗೆ ಆ ಪಾಸ್ಟರ್ ಏನು ಕಲಿಸ್ತಾ ಇರ್ತಾನಲ್ಲ, ಪಾಸ್ಟರ್ ಅಂತಂದರೆ ಈಗ ಚರ್ಚ್ಗಳಲ್ಲೆಲ್ಲ ಫಾದರ್ ಇರ್ತಾರಲ್ಲ, ಸೊ ಅವರು ಏನಿದ್ದಿರ್ತಾರೆ ಅವ್ರು ಅವನಿಗೆ ನುಡ್ಸೋದನ್ನು ಹೇಳ್ತಾ ಇರ್ತಾರೆ, ಹಿಂಗೆ ನುಡ್ಸು, ಹಾಗಾಗಿ ಮಾಡು ಅಂತ ಹೇಳ್ಕೊಂಡು. ಬಟ್ ಅವ್ನ ಫ್ರೆಂಡ್ಸ್ ಬಂದಿದ್ದು ನೋಡ್ಕೊಂಡು ಅವ್ರು ಏನಂತಾರೆ, ಇಲ್ಲ ನೀನು ಹೋಗು, ಪ್ರಾಕ್ಟೀಸಿಗೆ ಹೋಗು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹೋಗ್ತಾನೆ. ಅದುಲ್, ಮತ್ತು ಪಾಂಗು ಒಟ್ಟಿಗೆ ಫುಟ್ಬಾಲ್ ಕೋಚಿಂಗಿಗೆ ಹೋಗ್ತಾರೆ. ಮತ್ತೊಂದು ಆಲ್ರೆಡಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡೋಲ್ಲಿ ಮಿಕ್ಸ್ ಮತ್ತು ಬೂನ್ನಾಮ್ ಅಂತ ಮತ್ತೊಬ್ರು ಇರ್ತಾರೆ, ಬೂನ್ನಾಮ್ ಅಂತ. ಸೊ ಮಿಕ್ಸ್ ಮತ್ತು ಬೂನ್ನಾಮ್ ಮಧ್ಯೆ ಏನು ನಡೀತಾ ಇರ್ತಂದರೆ, ಮಿಕ್ಸ್ ಹೇಳ್ತಾನೆ, ನಾವಿವತ್ತು ನೈಟಿಂದು ಬರ್ಡೇಗೆ, ನೈಟ್ ಅಂತಂದರೆ ಮತ್ತೊಂದು ಹುಡುಗ, ಓಕೆ. ಸೊ ನೈಟ್ದು ಬರ್ಡೇಗೆ ನಾವು ಒಂದು ಕೇವ್ಗೆ ಹೋಗ್ಬೇಕಂತಿದ್ದೀವಿ, ನಾವು ಆ ಗುಹೆಯಲ್ಲಿ ಅವನದು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಇದ್ದೀವಿ, ಅಲ್ಲಿ ಫನ್ ಮಾಡ್ಬೇಕಂತ ಇದ್ದೀವಿ ಹಾಗಂತ ಹೇಳ್ತಾನೆ. ಬೂನ್ನಮ್ ಏನಂತಾನೆ ಅಂದರೆ, ಇಲ್ಲಪ್ಪ, ನಮ್ಮಪ್ಪ ಅಂತೂ ಆ ಗುಹೆಗೆ ಹೋಗ್ಲಿಕ್ಕಂತೂ ಬಿಡಲ್ಲ, ಅಂತಕಂದರೆ ನಮ್ಮಪ್ಪನ ಫ್ರೆಂಡ್ ಒಬ್ಬ ಆ ಗುಹೆಯಲ್ಲಿ 3 ತಾಸು ಸಿಕ್ಕಾಕೊ ಬಿದ್ದಿದ್ದ, ಹೊರಗೆ ಬರ್ಲಿಕ್ಕಾಗದೆ. ಅದನ್ನು ನೋಡ್ಕೊಂಡು ನಮ್ಮಪ್ಪ ಅಂತೂ ಯಾವತ್ತೂ ನನಗೆ ಆ ಗುಹೆಗೆ ಕಳಿಸ್ಲಿಕ್ಕೆ ಸಾಧ್ಯ ಅಲ್ಲ, ನಮ್ಮಪ್ಪ ಬೈತಾರ ಅಂತ ಹೇಳ್ಕೊಂಡು ಬೂನ್ನಮ್ ಏನಂತಾನೆ, ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾನೆ. ಕಡೆಗೆ ಮತ್ತೊಬ್ಬ ಇದ್ದವನು 16 ವರ್ಷದ ಹುಡುಗ ಇರ್ತಾನೆ. ತಂದು ಗರ್ಲ್ ಫ್ರೆಂಡಿಗೆ ಲೈನ್ ನೋಡಿತಾ ಅಲ್ಲೇ ಕೂತ್ಕೊಂಡಿದ್ದಿರ್ತಾನೆ. ಕಡೆಗೆ ಅಷ್ಟೊತ್ತಿಗೆ ನೈಟ್ ಅಂತ ಒಂದು ಹುಡುಗ, ನಾನು ಹೇಳಿದ್ನಲ್ಲ 16 ವರ್ಷದ ಹುಡುಗ, ಸೊ ಅವ್ನು ಬರ್ತಾನೆ. ಕಡೆಗೆ ಅವರು ಎಲ್ಲ ಅವ್ನ ಬರ್ಡೇ ವಿಶ್ ಮಾಡಿಕೊಂಡು ಏನಂತಾರೆ ಅಂದರೆ, ಆಯ್ತು ಹಂಗಾರೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಪಟ. ಕಡೆಗೆ ಕೇವ್ಗೆ ಹೋಗೋಣ, ಅಲ್ಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಇರ್ತಾರೆ. ಸೊ ಮತ್ತೊಂದು ಕಡೆ ಏನಾಗ್ತಾ ಇರ್ತದೆ, ಅವ್ರದ್ದು ಪ್ರಾಕ್ಟೀಸ್ ನಡೆಯೋ ಟೈಮ್ನಲ್ಲಿ ಹವಾಮಾನ ಇಲಾಖೆ ಇರ್ತದಲ್ಲ, ಹವಾಮಾನ ಇಲಾಖೆಯಲ್ಲಿ ಒಬ್ಬಳು ಇಂಟರ್ನ್ ಇರ್ತಾಳೆ ಆಯಿತಾ. ಸೊ ಅವಳಿಗೇನೋ ಹವಾಮಾನ ಇಲಾಖೆಯಲ್ಲಿ ಏನು ರಿಪೋರ್ಟ್ಗಳು ಬರ್ತಾ ಇರ್ತದಲ್ಲ, ಟೈಮ್ಗೆ ಏನು ರಿಪೋರ್ಟ್ ಬರ್ತಾ ಇರ್ತದಲ್ಲ, ಅದು ಸ್ವಲ್ಪ ತಪ್ಪು ಬರ್ತಾ ಇರ್ತದೆ, ಏನೋ ಸ್ಟಾರ್ಮ್ ಇದ್ದಂಗೆ ಕಾಣ್ತದೆ, ರೈನ್ಫಾಲ್ ಇದ್ದಂಗೆ ಕಾಣ್ತಾ ಇರುತ್ತೆ. ಸೊ ಸ್ಯಾಟಲೈಟ್ ಕರೆಕ್ಟಾದ ಇನ್ಫಾರ್ಮೇಷನ್ ಕೊಡ್ತಾ ಇರೋದಿಲ್ಲ. ಸೊ ಅವಳಿಗೆ ಏನು ಅನಿಸ್ತದೆ, ಏನೋ ಒಂದು ಡಿಫ್ರೆಂಟ್ ಇದೆಯಲ್ಲ, ಏನೋ ಆಯ್ತಾ ಉಂಟಲ್ಲ, ಇದೇನೋ ಸರಿ ಇಲ್ಲ, ಈ ಮಾನ್ಸೂನ್ ರಿಪೋರ್ಟ್ಗಳು ಕರೆಕ್ಟಾಗಿ ಬಂದಿಲ್ಲ, ಅಥವಾ ಮಳೆಗಿಳೆ ಬರ್ಲಿಕ್ಕೆ ಸಾಧ್ಯ ಇದ್ದೇನೋ, ಅಥವಾ ಸ್ಟಾರ್ಮ್ ಅಂತಲೂ ಜೋರು ಮಳೆ ಗುಡುಗು ಎಲ್ಲ ಬರುತ್ತಲ್ಲ ಅದು. ಸೊ ಅದು ಬರಲಿಕ್ಕಿದೇನೋ ಬೇಗ ಅಂತ ಹೇಳ್ಕೊಂಡು ಅವಳಿಗೆ ಸ್ವಲ್ಪ ಡೌಟ್ ಆಗ್ಲಿಕ್ಕೆ ಹತ್ಕೊತದೆ. ಇಷ್ಟು ಬೇಗನೆ ಯಾಕೆ, ಇನ್ನೂ ಲೇಟಾಗಿ ಬರುವಂಥ ಮಳೆ ಇಷ್ಟು ಬೇಗನೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅವಳಿಗೆ ಹೆದರಿಕೆ ಆಗ್ಲಿಕ್ಕೆ ಹತ್ಕೊತದೆ. ಅದನ್ನು ಹೋಗಿ ಅವಳು ಸುಪೀರಿಯರ್ಗೆ ಹೇಳ್ತಾಳೆ. ಸುಪೀರಿಯರ್ ಅಷ್ಟು ಅವಳಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಸೊ ಅವಳು ಏನು ಮಾಡ್ತಾಳೆ ಅಂದರೆ, ತಾನೇ ಕರೆಕ್ಟಾದ ಇನ್ಫಾರ್ಮೇಷನ್ ಹುಡ್ಕ್ಲಿಕ್ಕೆ ಕತ್ಕೊತಾಳೆ. ಆವಾಗ ಅವಳಿಗೆ ಗೊತ್ತಾಗ್ತದೆ, ಈ ಮಯನ್ಮಾರ್ ಸೈಡಿಂದ ಸ್ಟಾರ್ಮ್ ಬರ್ತಾ ಇದೆ ಅನ್ನೋದು ಅವಳಿಗೆ ತಿಳಿದು ಬರುತ್ತೆ. ಬಟ್ ಆ ಸ್ಟಾರ್ಮ್ ಏನಂತಂದರೆ ಹೆವಿ ರೈನ್ಫಾಲ್, ಅಂದರೆ ಸಾದಾ ನಾರ್ಮಲಾಗಿ ಮುಂಗಾರು ಮಳೆ, ತುಂತುರು ಮಳೆ ಅಂತೆಲ್ಲ ಹೇಳ್ತಾರಲ್ಲ, ಅದಲ್ಲ. ಈಗ ಆ ಎಕ್ಸ್ಟ್ರೀಮ್ ಫ್ಲಡ್ ಬರುವಂಥ ಮಳೆ ಬರ್ತಾ ಉಂಟು, ಅದು ತುಂಬ ಬೇಗನೆ ಬರ್ತಾ ಉಂಟು, 1 ತಿಂಗಳ ಮೊದಲೇ ಬರ್ತಾ ಉಂಟು ಅಂತ ಹೇಳ್ಕೊಂಡು ಅವಳಿಗೆ ಗೊತ್ತಾಗ್ತದೆ. ಸೊ ಇದು ಸಿವಿಯರ್ ವಾರ್ನಿಂಗು, ಎಂತಕ್ಕಂದ್ರೆ ಜನ ರೆಡಿಯಾಗಿರೋದಿಲ್ಲ ಇಷ್ಟು ಈ ಮಳೆ ಫೇಸ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಅವಳೇನು ಮಾಡ್ತಾಳೆ, ಇದು ಈಗ ಬರುವಂಥ ಮಳೆ ಥೈಲ್ಯಾಂಡಿಂದು ಮಯನ್ಮಾರ್, ಲಾವೋಸ್, ಚೈನಾ ಆ ಬಾರ್ಡರಲ್ಲಿದೆ ಈ ಪ್ಲೇಸು ಚಿಯಾಂಗ್ ರಾಯ್. ಸೊ ಅಲ್ಲಿ ಬರ್ತದೆ ಮಳೆ, ಅಲ್ಲಿ ಹೆವಿ ರೈನ್ಫಾಲ್ ಆಗಲಿಕ್ಕಿದೆ ಅಂತ ಹೇಳ್ಕೊಂಡು ಅವಳೇನು ಮಾಡ್ತಾಳೆ, ಚಿಯಾಂಗ್ ರಾಯ್ನ
ರೇಂಜರ್ ಆಫೀಸಿಗೆ ಕಾಲ್ ಮಾಡ್ತಾಳೆ. ಸೊ ರೇಂಜರ್ ಆಫೀಸಿಗೆ ಕಾಲ್ ಮಾಡಿ ಆ ರೇಂಜರ್ಗೆ ಕೇಳ್ತಾಳೆ, ನೀವು ಒಂದ್ಸಲ ಆ ವಿಂಡೋಯಿಂದ ಹೊರಗೆ ನೋಡಿ, ನಿಮಗೆ ಕ್ಲೌಡ್ ಕಾಣ್ತಾ ಇದೆಯಾ ನೋಡಿ ಅಂತ ಹೇಳ್ತಾಳೆ. ಸೊ ರೇಂಜರ್ ಅಂತಾಳೆ, ನಿನಗೆ ಇವಳಿಗೆ ಅಂತ ತಲೆ ಕೆಟ್ಟಿದ್ದಿ, ಕಾಲ್ ಮಾಡ್ಕೊಂಡು ಆಕಾಶದಲ್ಲಿ ಕ್ಲೌಡ್ ಇದೆಯಾ ನೋಡಿ ಅಂತೇಳಿ ಹೇಳ್ತಾ ಇದ್ದಾಳೆ ಇವಳು, ಯಾರು ಇವಳು ಅಂತ ಹೇಳ್ಕೊಂಡು. ಅವಳು ಹೇಳ್ತಾಳೆ, ಇಲ್ಲ ಆಕಾಶದಲ್ಲೇ ಕ್ಲೌಡ್ ಇರುತ್ತೆ, ಇನ್ನೇನು ಭೂಮಿ ಮೇಲೆ ಇರ್ತದೆ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಅವಳು ಇಂಟರ್ನ್ ಹೇಳ್ತಾಳೆ, ಓಹ್ ಹಂಗಲ್ಲ, ನಿಮ್ಮ ಆಕಾಶದಲ್ಲಿ ಇರುವಂಥ ಕ್ಲೌಡು ತುಂಬ ಕತ್ಲೆ ಇರುವಂಥ ಕ್ಲೌಡ್ ಇದೆಯಾ, ಹೆಂಗಿದೆ ಕ್ಲೌಡ್ ಅಂತ ಒಂದ್ಸಲ ನೋಡಿ ಅಂತ ಹೇಳ್ತಾಳೆ, ರಿಕ್ವೆಸ್ಟ್ ಮಾಡ್ತಾಳೆ ಇಂಟರ್ನ್. ಅಷ್ಟೊತ್ತಿಗೆ ರೇಂಜರ್ ಹೇಳ್ತಾಳೆ, ಓ ಹೌದಲ್ವಾ, ಇಷ್ಟೆಲ್ಲ ಕತ್ಲೆ ಮಳೆ ಬರ್ತಾ ಇದೆಯಲ್ಲ, ಇಷ್ಟೆಲ್ಲ ಕತ್ಲೆ ಮೋಡ ಆಗಿದೆಯಲ್ಲ, ಸೊ ಈಗ ಜೋರು ಮಳೆ ಬರಲಿಕ್ಕೆ ಇದೆ ಕಾಣ್ತದೆ ಅಂಥೇಳಿ ಅವಳಿಗೂ ವಾರ್ನಿಂಗ್ ಗೊತ್ತಾಗ್ಬಿಡ್ತದೆ, ಓ ಈ ಥರ ಆಗಲಿಕ್ಕಿದೆ ಅಂಥೇಳಿ. ಅದಕ್ಕೆ ಅವಳು ಏನು ಮಾಡ್ತಾಳೆ, ಅವ್ರ ಸುಪೀರಿಯರ್ ಹತ್ರ ಹೇಳ್ಕೊಂಡು ಅವಳೇನು ಮಾಡ್ತಾಳೆ, ಇಡೀ ಪ್ಲೇಸಿಗೆ ವಾರ್ನಿಂಗ್ ಕಳಿಸ್ಬಿಡ್ತಾಳೆ. ವಾರ್ನಿಂಗ್ ಕಳಿಸ್ತಾ ಬೇರೆ ಎಲ್ಲ ಪೇರೆಂಟ್ಸಿಂದು ಫೋನ್ಗಳಲ್ಲಿ ಈ ವಾರ್ನಿಂಗ್ ಬರ್ತದೆ, ಹೆವಿ ರೈನ್ಫಾಲ್ ಅಲರ್ಟ್ ಇದೆ ಅಂತ ಹೇಳ್ಕೊಂಡು, ಅಲರ್ಟ್ ಆಗಿದೆ, ಎಲ್ಲರೂ ನಿಮ್ಮ ಮನೆ ಸೇರ್ಕೊಳ್ಳಿ, ಯಾರು ಹೊರಗಡೆ ಇರಬೇಡಿ ಇಷ್ಟೇ ಟೈಮಲ್ಲಿ ಅಂತ ಹೇಳ್ಕೊಂಡು ವಾರ್ನಿಂಗ್ ಬರುತ್ತೆ. ಸೊ ಅಷ್ಟೊತ್ತಿಗೆ ಏನಾಗಿರ್ತದೆ ಅಂತಂದರೆ, ಆ ಜಾಗದಲ್ಲಿ ಪೂರ ರಿವರೆಲ್ಲ ತುಂಬಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ರಿವರ್ ತುಂಬಿ ಹೆಂಗೆ ಅಂತಂದ್ರೆ ರಿವರ್ ಲೆವೆಲ್ಗಿಂತನೂ ಮೇಲ್ಗಡೆ ಬ್ರಿಡ್ಜಿಂದ ವರೆಗೂ ನೀರುಗಳು ತುಂಬಿ ಹರಿಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಮತ್ತೊಂದು ಕಡೆ ಏನಾಗಿದೆ ಅಂತಂದರೆ, ಈ ನಮ್ಮ ಮಕ್ಕಳು 12 ಮಕ್ಕಳು ಮತ್ತು ಅವ್ರ ಕೋಚ್ ಅವ್ರದ್ದು ಫುಟ್ಬಾಲ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಗುಹೆ ಕಡೆಗೆ ತಮ್ಮ ದಾರಿ ಮಾಡ್ಕೊಂಡಿದ್ದಾರೆ. ಗುಹೆ ಹತ್ರ ಹೋಗ್ತಾ ಎಲ್ಲ ಚಂದ ವಿಡಿಯೋ ಮಾಡಿ ಫುಲ್ ಎಕ್ಸೈಟೆಡ್ ಆಗಿ ಒಳ್ಳೆ ಪೋಸ್ ಕೊಟ್ಕೊತ ಹೋಗ್ತಾ ಇದ್ದಾರೆ. ಕಡೆಗೆ ಅವ್ರು ಗುಹೆ ರೀಚ್ ಆಗ್ತಿದ್ದಂಗೆ ಗುಹೆ ಹೊರಗಡೆ ಒಂದು ದೇವರು ಇರ್ತದೆ, ಆ ದೇವ್ರದ್ದೊಂದು ಮೂರ್ತಿನೋ ಏನೋ ಒಂದು ಇರ್ತದೆ. ಸೊ ಅಲ್ಲಿ ಹೋಗಿ ಅವ್ರು ಪ್ರೇಯರ್ ಮಾಡ್ತಾರೆ. ಹಿಂಗೆ ಪ್ರೇಯರ್ ಮಾಡ್ಕೊತ ಒಬ್ಬ ಹುಡುಗ ಕೇಳ್ತಾನೆ, ಇದೇನಿದು ಸ್ಟೋರಿ ಈ ದೇವ್ರದ್ದು ಅಂತ ಕೇಳ್ತಾನೆ. ಸೊ ಅವಾಗ ಅವ್ನು ಹೇಳ್ತಾನೆ, ಜಸ್ಟ್ ಲೈಕ್ ಎನಿ ಅದರ್ ಟಿಪಿಕಲ್ ಸ್ಟೋರಿ, ಪ್ರಿನ್ಸೆಸ್ಸು ಇರ್ತಾಳೆ, ಅವ್ನು ಯಾವುದೋ ನಾರ್ಮಲ್ ಪರ್ಸನನ್ನು ಮದುವೆ ಆಗ್ಲಿಕ್ಕೆ ಹೋಗಿರ್ತಾಳೆ. ಅಷ್ಟೊತ್ತಿಗೆ ಅವ್ರದ್ದು ರಿಚ್ ಅವನೇನು ರಾಜ ಇರ್ತಾನೆ, ಅವ್ನು ಬಂದ್ಕೊಂಡು, ಇಲ್ಲ ನೀವಿಬ್ಬರು ಒಟ್ಟಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವನು ನಮ್ಮ ಲೆವೆಲಲ್ಲಿ ಇಲ್ಲ, ಆ ಥರ ಎಲ್ಲ ಹೇಳ್ಕೊಂಡು ಸಪ್ರೇಟ್ ಮಾಡೋದು ಅದೇ ಒಂದು ಸ್ಟೋರಿ ಆಗಿರ್ತದೆ. ಸೊ ಆ ಪ್ರಿನ್ಸೆಸ್ ಏನಾಗಿರ್ತಾಳೆ, ತಂದು ಹೇರ್ ಪಿನ್ನಿಂದ ಕುತ್ತಿಗೆ ಹರ್ಕೊಂಡು ಅವಳು ಸತ್ತೋಗಿದ್ದಿರ್ತಾಳೆ ಈ ಗುಹೆಯಲ್ಲಿ. ಸೊ ಈ ಗುಹೆಯಲ್ಲಿ ಅವಳದ್ದು ಸ್ಪಿರಿಟ್ ಇರ್ತದೆ ಅನ್ನೋದನ್ನು ಎಲ್ಲರೂ ಬಿಲೀವ್ ಮಾಡ್ತಿರ್ತಾರೆ, ಮತ್ತು ಅವಳಿಗೆ ಪೂಜೆನೂ ಕೂಡ ಮಾಡ್ತಾ ಇರ್ತಾರೆ. ಸೊ ಇವರೆಲ್ಲ ಅದನ್ನು ಪೂಜೆ ಮಾಡಿಕೊಂಡು ಗುಹೆ ಕಡೆ ನಡೀತಾರೆ. ಸೊ ಇವ್ರು ಗುಹೆಯಲ್ಲಿ ಹೋಗಿರ್ತಾರೆ, ಮಕ್ಕಳೆಲ್ಲ ಆಟ ಆಡ್ಕೊತಾ ಇರ್ತಾರೆ, ಸ್ವಲ್ಪ ಬರ್ಡೇ ಪಾರ್ಟಿ ಎಲ್ಲ ಮಾಡ್ತಾರೆ, ಹಾಗೆಲ್ಲ ಆಗ್ತದೆ. ಕಡೆಗೆ ಅದಾದಮೇಲೆ ಅವರಿಗೆ ಅದರಲ್ಲಿ ಒಬ್ಬನ ನೋಡ್ತಾನೆ ಆಯಿತಾ, ಆ ಕೇವ್ ಒಳಗಡೆ ನೀರು ಮೇಲ್ಗಡೆಯಿಂದ ಲೀಕ್ ಆಗ್ತಾ ಇರೋದನ್ನು ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಆ ಥರ ಏನು ಅಲಾರಾಮ್ ಆಗೋದಿಲ್ಲ, ಅವನಿಗೆ ಅಂಥದ್ದು ಹೆದರಿಕೆನೋ ಅನ್ಸೋದಿಲ್ಲ, ಜಸ್ಟ್ ಇಟ್ಸ್ ಲೈಕ್ ಎನಿ ಅದರ ಗುಹೆ ಅಂತ ಹೇಳ್ಕೊಂಡು ಅವರು ಗುಹೆ ಒಳಗಡೆ ಹೋಗ್ತಾರೆ. ಅವ್ರಿಗೆ 4 ಗಂಟೆ ಆಗಿದ್ದು ಗೊತ್ತಾಗ್ತದೆ. ಸೊ 4 ಗಂಟೆ ಆಯಿತು, ನಾವೆಲ್ಲ ಇಲ್ಲಿಂದ ಹೋಗೋಣ ಬನ್ನಿ ಅಂತ ಹೇಳ್ಕೊಂಡು ಅವರು ರೆಡಿ ಆಗ್ತಾರೆ. ಸೊ 4 ಗಂಟೆಗೆ ಹೋಗೋಣ ಅಂತ ಹೇಳ್ಕೊಂಡು ಅವ್ರ ದಾರಿಯಿಂದ ಹೊರಗಡೆ ಬರ್ತಾ ಇರ್ಬೇಕಾರೆ ಅಲ್ಲಿ ನೋಡ್ತಾರೆ ಏನಂತಂದರೆ, ಆ ಗುಹೆಯಲ್ಲಿ ಎಂಟ್ರೆನ್ಸಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಕೊಂಡು. ಸೊ ಈ ಗುಹೆಯಲ್ಲಿ ಒಂದು ನೆನಪಿಟ್ಕೊಬೇಕು, ಈ ಥರ ಗುಹೆಯಲ್ಲಿ ಏನಾಗಿರ್ತದೆ ಅಂದರೆ, ಇವು ಫ್ಲ್ಯಾಟ್ ಗುಹೆ ಇರೋದಿಲ್ಲ. ಈ ಗುಹೆ ತಗ್ಗು ಕಡೆಗೆ ಆಳ, ಸೊ ಮೇಲೆ ಕೆಳಗೆ ತುಂಬ ಇದ್ದಿರ್ತದೆ. ಅದು ಗುಹೆಗಳು ಈ ಥರ ಹಿಂಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ಆ ಗುಹೆಯಲ್ಲಿ. ಮತ್ತು ಈ ಗುಹೆ ತುಂಬ ಸಣ್ಣದು ಇರೋದಿಲ್ಲ, 5 ಕಿಲೋಮೀಟ್ರ್ ಉದ್ದದ ಗುಹೆ ಆಗಿದ್ದಿರ್ತದೆ. ಸೊ ಇವರು ಏನು ಮಾಡ್ತಾರೆ, ನಾರ್ಮಲ್ ತಗ್ಗು ಇರುವಲ್ಲಿ ಅವರು ಪಾಸಾಗಿದ್ದಿರ್ತಾರೆ. ಬಟ್ ಇರುವಂಥ ಎಲ್ಲ ಪ್ರದೇಶಗಳಲ್ಲೂ ಆ ತಗ್ಗಿರುವಂಥ ಪ್ರದೇಶಗಳಲ್ಲಿ ನೀರು ತುಂಬಿರ್ತದೆ. ಎಂತಕ್ಕಂತಂದರೆ ಈ ಗುಹೆಗಳಿಗೆ ರಿವರ್ ನೀರು ಏನಿರ್ತದಲ್ಲ ಅದಲ್ಲಿ ಕನೆಕ್ಟ್ ಆಗಿರ್ತದೆ. ಸೊ ಈ ಗುಹೆಯಲ್ಲಿ ಮತ್ತೊಂದು ಬೀಚ್ ಥರ ಒಂದು ಪ್ಲೇಸ್ ಕೂಡ ಇದ್ದಿರ್ತದೆ. ಬಟ್ ಬೀಚ್ ಅಂತಂದರೆ ಈಗ ನಮ್ಗೆ ಗೊತ್ತಿರುವಂಥ ಬೀಚ್ಗಳಲ್ಲ, ಗುಹೆ ಒಳಗಿರುವಂಥದ್ದು ಒಂದು ಸಣ್ಣ ಬೀಚು. ಸೊ ಆ ಥರನೂ ಇದಿರ್ತದೆ. ಸೊ ಅದರಲ್ಲಿ ಏನಾಗಿರ್ತದೆ ಅಂದರೆ, ಎಂಟ್ರೆನ್ಸ್ ತಗ್ಗಿರೋದ್ರಿಂದ ಆ ತಗ್ಗಿನ ಪ್ರದೇಶಗಳಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ. ಕೋಚ್ ಅದನ್ನು ನೋಡ್ತಾನೆ, ಅಯ್ಯೋ ದೇವ್ರು, ಇದು ನೀರು ತುಂಬ್ಕೊಂಡ್ಬಿಟ್ಟಿದೆಯಲ್ಲ, ಹಾಗಿದ್ರೆ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ನೀರು ತುಂಬ್ಕೊಂಡಿದ್ದ ನೀರು ಸ್ವಲ್ಪ ಮುಂದೆ ಪಾಸಾಗಲಿ, ಅಷ್ಟು ಸ್ವಲ್ಪ ಖಾಲಿ ಆಗಲಿ, ಅದಾದಮೇಲೆ ನಾವು ಪಾಸ್ ಆಗೋಣ ಅಂತ ಹೇಳ್ಕೊಂಡು ಅವ್ರು ವೇಟ್ ಮಾಡ್ತಾರೆ. ಸೊ ಅವ್ರು ಆ ಕಡೆ ವೇಟ್ ಮಾಡ್ತಾ ಅವ್ರಿಗೆ ಆದರೆ ಹಸುವಾಗಿರ್ತದೆ, ಸುಮಾರು ತಾಸಾಗಿರ್ತದೆ, ಆಲ್ರೆಡಿ ಕತ್ಲೆ ಕೂಡ ಆಗಿರ್ತದೆ. ಬಟ್ ಅವ್ರಿಗೆ ಟೈಮಿಂದ ಅಷ್ಟು ಅರಿವಿರೋದಿಲ್ಲ, ಅಂತಕಂದರೆ ಅವರು ಗುಹೆ ಒಳಗಿರ್ತಾರಲ್ಲ. ಸೊ ಅವರು ಫ್ಲ್ಯಾಶ್ ಲೈಟ್ ಅದೆಲ್ಲ ಇಟ್ಕೊಂಡಿದ್ದಿರ್ತಾರೆ. ಸೊ ಹಾಗೆ ಫ್ಲ್ಯಾಶ್ ಲೈಟಲ್ಲೇ ಸ್ವಲ್ಪ ದಾರಿಗಿರಿ ಹುಡ್ಕೊತ ಸ್ವಲ್ಪ ಸೇಫ್ ಪ್ಲೇಸಿಗೆ ಬಂದು ವೇಟ್ ಮಾಡ್ತಾರೆ. ಹಾಗೆ ಅವರು ಕತೆ ಹೊಡ್ಕೊತ ಫನ್ ಮಾಡ್ಕೊತ ನಗಾಡ್ಕೊತ ಇರಬೇಕಾದ್ರೆ
ಏನಾಗುತ್ತೆ ಅಂದರೆ ಅಂದರೆ ಅವ್ರಿಗೆ ಒಂದ್ಸಲ ದಸ್ ಅಂತ ಏನೋ ಒಂದು ಸೌಂಡ್ ಬಂದಂಗೆ ಕೇಳ್ತದೆ. ಸೊ ಸೌಂಡ್ ಬರ್ತಾ ಇದ್ದಿದ್ದು ನೋಡಿದ್ರೆ ಅವರಿಬ್ಬರು ಹುಡುಗರು ಬಂದು ಸ್ವಲ್ಪ ಗುಹೆದು ಎಲ್ಲಿಂದ ಸೌಂಡ್ ಬರ್ತಾ ಇದೆಯಲ್ಲ ಅಲ್ಲಿ, ಅದು ಸ್ವಲ್ಪ ಎಂಟ್ರೆನ್ಸ್ ಕಡೆ ಇದಿರ್ತದೆ, ಅಲ್ಲಿ ಬಂದ್ಕೊಂಡು ನೋಡ್ತಾರೆ, ಏನಿದು ಈ ಥರ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು. ಸೊ ಅದು ನೋಡಿದ್ರೆ ಏನಾಗಿರ್ತದೆ ಅಂದರೆ ಆ ನೀರೇನು ತುಂಬಿದ ಜಾಗ ಇರ್ತದಲ್ಲ, ತಗ್ಗಿನ ಪ್ರದೇಶ, ಅದರದ್ದು ನೀರಿನ ಲೆವೆಲ್ ಜಾಸ್ತಿ ಆಗ್ತಾ ಇರ್ತದೆ. ಆ ನೀರು ಜಾಸ್ತಿ ಆಗ್ತಿರೋದು ಮತ್ತು ಸ್ಲೋ ಆಗಿ ಜಾಸ್ತಿ ಆಗ್ತಿರೋದು, ತುಂಬ ಸ್ಪೀಡಾಗಿ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದರಿಂದ ಅವ್ರು ಹೆದರ್ಕೊಂಡು ಅಯ್ಯೋ ದೇವ್ರಿಗೆ ನೀರು ಬರ್ತಾ ಇದೆಯಲ್ಲ ಮೇಲ್ಗಡೆ ಅಂತ ಹೇಳ್ಕೊಂಡು ಅವ್ರಿಗೆ ಎಲ್ಲ ಅಲಾರಾಮ್ ಮಾಡುವಷ್ಟರೊಳಗೆ ನೀರು ಅವರಿರೋ ಜಾಗದ ಕಡೆಗೆ ತುಂಬ ಸ್ಪೀಡಾಗಿ ಬರ್ಲಿಕ್ಕೆ ಹೊತ್ಕೊತದೆ. ಬರ್ಲಿಕ್ಕೆ ಹೊತ್ಕೊಂಡ್ ಕೂಡಲೇ ಅವ್ರಿಗೆ ಹೆದರಿಕೆ ಆಗ್ತದೆ, ಅಯ್ಯೋ ದೇವ್ರು ಎಲ್ಲೋಗೋದಂತ. ಅವ್ರು ಹೆಂಗೋ ಎದ್ದ ಬಿದ್ದ ಏನೋ ಮಾಡಿಕೊಂಡು ಮುಂದೆ ಬರ್ತಾರೆ. ಅಂದರೆ ಗುಹೆ ಒಳಗಡೆ ಹೋಗ್ಬೇಕಾಗ್ಬಿಡ್ತದೆ ಅವರಿಗೆ, ಯಾಕಂದರೆ ಹೊರಗಡೆ ನೀರು ತುಂಬ್ತಾ ಇದೆಯಲ್ಲ. ಸೊ ಅವ್ರು ನೀರು ಬರ್ತಾ ಇರೋದು ನೋಡ್ಕೊಂಡು ಹೆಂಗೆಂಗೋ ಮುಂದೆ ಹೋಗ್ಲಿಕ್ಕೆ ನೋಡ್ತಾರೆ. ಸೊ ಮುಂದೆ ಹೋಗ್ಲಿಕ್ಕೆ ನೋಡಿದ್ರೆ ಆ ಕಡೆ ಇವ್ರು ಏನಾಗ್ತದೆ ಅಂದರೆ ಎಂಟ್ರೆನ್ಸಲ್ಲಿ ನೀರು ಇರೋದಕ್ಕೆ ಆದಷ್ಟು ಗುಹೆ ಒಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಒಳಗಡೆ ಗುಹೆ ಒಳಗಡೆ ಹೋಗ್ತಾನೆ ಏನಾಗಿರ್ತದೆ ಅಂದರೆ ಅಲ್ಲೂ ಕೂಡ ನೀರು ಬರ್ತಾ ಇರ್ತದೆ. ಸೊ ಆ ನೀರಿದ್ದಿದ್ದು ಪ್ಲೇಸ್ ಏನಾಗಿರ್ತದೆ, ಪೂರಾ ತಗ್ಗಿರುವಂಥ ಪ್ಲೇಸ್ ಆಗಿರ್ತದೆ. ಸೊ ನೀರು ಫುಲ್ ತುಂಬ್ಕೊಂಡಿದ್ದಿರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಓಕೆ ನಾವು ಆ ಕಡೆ ಹೋಗಲೇಬೇಕು, ಬಟ್ ಹೋಗಬೇಕು ಅಂತಂತಂದರೆ ನಾವೀಗ ಈ ನೀರೊಳಗೆ ಮುಳುಗ್ಕೊಂಡು ಈಜ್ಕೊಂಡೆ ಆ ಕಡೆ ದಾಟಬೇಕು ನಾವು, ಇಲ್ಲಾಂದರೆ ಈ ನೀರೊಳಗೆ ಸಿಕ್ಕಾಕೊಂಡ್ಬಿಡ್ತೀವಿ, ಈ ರಭಸದ ಒಳಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ಆಯ್ತು ಇನ್ನು ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಂತ ಆ ಕೋಚ್ ಹೇಳ್ತಾನೆ, ನೀವು ಬಡ ಆ ಕಡೆ ಪಾಸ್ ಆಗ್ರಿ, ನಾವು ಆ ಕಡೆ ಹೋಗ್ಕೊಳ್ಳೋಣ ಅಂಥೇಳಿ ಆ ಮಕ್ಕಳಿಗೆಲ್ಲ ಮುಂದೆ ಕಳಿಸ್ತಾನೆ. ಆದರೆ ಅವ್ರ ಗ್ರೂಪ್ನಲ್ಲಿ ಇನ್ನೂ ಸಣ್ಣ ಮಕ್ಕಳು ಇರ್ತಾರೆ. 11 ವರ್ಷದ ಹುಡುಗನೂ ಇದ್ದಿರ್ತಾನೆ, ಈ ಕಡೆ ಮತ್ತೊಬ್ಬ ಬೇರೆ ಹುಡುಗನೂ ಇದ್ದಿರ್ತಾನೆ. ಅವ್ರಿಗೆಲ್ಲ ಸ್ವಿಮ್ಮಿಂಗ್ ಎಲ್ಲ ಬರೋದಿಲ್ಲ. ಅದನ್ನು ಹೆಂಗೋ ಕೋಚೇ ಫೋರ್ಸ್ ಮಾಡ್ಕೊಂಡು ಅವನೇ ಹೆಂಗೋ ಮಾಡ್ಕೊಂಡು ಆ ಕಡೆ ದಾಟ್ಕೊತಾರೆ. ಆ ಕಡೆ ದಾಟ್ಕೊಂಡು ಅಷ್ಟರಲ್ಲಿ ಅವರಿಗೆ ಪೂರ ಸುಸ್ತಾಗ್ಬಿಟ್ಟಿರ್ತದೆ. ಅಯ್ಯೋ ದೇವ್ರೆ, ಈಗ ನಾವೇನು ಸತ್ಗಿತ್ತು ಹೋಗ್ತೀವೋ, ಈಗ ನಮಗೋಸ್ಕರ ಯಾರು ಬರ್ತಾರೋ ಇಲ್ವೋ ಏನಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲರೂ ಒಂಥರ ಪ್ಯಾನಿಕ್ ಆಗ್ತಾ ಇರ್ತಾರೆ. ಸೊ ಆಲ್ರೆಡಿ ಅವರಿಗೆ ಆಗಿರೋ ಸಿಚುವೇಶನ್ನಿಂದ ಒಂಥರ PTSD ಆದಂಗೆ ಆಗ್ಬಿಡ್ತದೆ. ಅವರೆಲ್ಲ ಪ್ಯಾನಿಕ್ ಆಗ್ಲಿಕ್ಕೆ ಹೊತ್ಕೊತಾರೆ. ಅಯ್ಯೋ ದೇವ್ರೆ, ನಾವು ಇವತ್ತು ಸರ್ವೈವ್ ಆಗ್ತೀವೋ ಇಲ್ವೋ, ನಾವು ಪಾಸ್ ಆಗ್ಲಿಕ್ಕೆ ಆಗ್ತದೋ ಇಲ್ವೋ ಹಾಗಂತ ಡೌಟ್ ಬರ್ಲಿಕ್ಕೆ ಹೊತ್ಕೊತದೆ. ಕಡೆಗೆ ಅದರಲ್ಲಿ ಮತ್ತೊಂದು ಏನಾಗ್ತದೆ ಅಂದ್ರೆ ಮತ್ತೊಂದು ಹುಡುಗನಿಗೆ ಪೂರ ಆರಾಮಿಲ್ದಾಗಿದ್ದಂಗೆ ಇರ್ತಾರೆ, ಆಯಿತಾ, ಆರಾಮಿಲ್ದಾಗಿದ್ದೇ ಹೋಗ್ಬಿಡ್ತದೆ. ಸೊ ಆದರೆ ಅವನ ಕೋಚ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡ್ತಾನೆ. ಅವನು ಎಲ್ಲರಿಗೂ ಒಂದು ಕಡೆ ಕುಳಿಸಿ ಸೇಫ್ ಜಾಗದಲ್ಲಿ ಕುಳಿಸಿ, ಸೊ ನೀನೊಂದು ಕೆಲಸ ಮಾಡಿರಿ, ನೀವೆಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ, ಒಂದು ಸಲ ಕಾಮ್ ಡೌನ್ ಆಗಿ, ನೀವು ಟೆನ್ಷನ್ ಮಾಡ್ಕೊಂಬಿಡಿ, ಪೂರ ಕಾಮ್ ಡೌನ್ ಆಗಿ, ಫಸ್ಟ್ ಕಾಮ್ ಡೌನ್ ಆಗಿ ಅಂಥೇಳಿ ಹೇಳ್ತಾನೆ ಎಲ್ಲರಿಗೂ. ಅಂದರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಎಲ್ಲ ಒಂದು ಸಲ ನಾವು ಮೆಡಿಟೇಟ್ ಮಾಡೋಣ, ನಾವು ನಮ್ಮ ಬ್ರೈನನ್ನು ಆರಾಮ್ ಮಾಡ್ಕೊಳ್ಳೋಣ ಫಸ್ಟು. ಹಂಗೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಾವು ಬದುಕಲಿಕ್ಕೆ ಬೇಕಾಗುವಂಥ ಕೆಲಸ ಮಾಡಬೇಕಾದ್ರೆ ನಮಗೆ ತ್ರಾಸ ಆಗ್ತದೆ. ಸೊ ನಮ್ಮ ಸೆಲ್ಫನ್ನು ಫಸ್ಟ್ ಆರಾಮ್ ಮಾಡ್ಕೊಳ್ಳೋಣ ನಾವು ಅಂತ ಹೇಳ್ಕೊಂಡು ಅವ್ರಿಗೆಲ್ಲ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳ್ತಾನೆ, ಆಯಿತಾ. ಬಟ್ ಅವನಿಗೆ ಮೆಡಿಟೇಷನ್ ಅವ್ರಿಗೆ ಮಾಡಲಿಕ್ಕೆ ಹೇಳ್ತಾ ಅವನ ಹಿಂದಿನ ಲೈಫಿಂದೆಲ್ಲ ಅವನಿಗೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವನು ಮಾಂಕ್ ಆಗಿರುವಂಥದ್ದು, ಅವನು ನೋವಲ್ಲಿರುವಂಥದ್ದು ಅದೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೂ ಕೂಡ ಅವನು ತನ್ನ ಸೆಲ್ಫನ್ನು ಬಿಡ್ಲಿಕ್ಕೆ ಬಿಡದೆ, ತನ್ನ ಸೆಲ್ಫನ್ನು ಕುಗ್ಲಿಕ್ಕೆ ಬಿಡದೆ ಆ ಮಕ್ಕಳಿಗೆ ಅವನು ಸಪೋರ್ಟ್ ಮಾಡ್ಲಿಕ್ಕೆ ಹೊತ್ಕೊತಾನೆ, ಅವರಿಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೊತ್ಕೊತಾನೆ. ಮತ್ತೊಂದು ಕಡೆ ಏನಾಗಿದೆ ಅಂತಂದರೆ, ಬೂನ್ನಾಮೇನು ಅವ್ರ ಜೊತೆ ಹೋಗಿರೋದಿಲ್ಲ ಅಲ್ವಾ. ಸೊ ಅವನು ಬರ್ತಾನೆ, ಅವನು ನೈಟ್ ಮನೆಗೆ ಬರ್ತಾನೆ ಅವನ ಬರ್ಡೇಗೆ. ನೈಟ್ ಅಂದರೆ ಬೇರೆ ಹುಡುಗ, ನೈಟ್ ಅಂದರೆ ರಾತ್ರಿ ಅಲ್ಲ, ಸೊ ನೈಟ್ ಅಂದರೆ ಬೇರೆ ಹುಡುಗ. ಸೊ ಬೇರೆ ಹುಡುಗಂದು ಅವ್ನೇನು ಬರ್ಡೇ ಇತ್ತಲ್ಲ, ಸೊ ಅವ್ನ ಮನೆಗೆ ಬರ್ತಾನೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ. ಬಟ್ ಬರ್ತಾನೆ, ಆದರೆ ಅವರಲ್ಲಿ ಬರೀ ಪೇರೆಂಟ್ಸ್ ಅಷ್ಟೇ ಇದ್ದಿರ್ತಾರೆ. ಅವನು ಅವಾಗ ಕೇಳ್ತಾನೆ, ಅಯ್ಯೋ ದೇವ್ರೆ, ಅವ್ರಿನ್ನೂ ಬರಲಿಲ್ವಾ, ಎಷ್ಟು ಲೇಟ್ ಆಯಿತು, 8:15 ಆಗ್ತಾ ಬಂತು, ಇನ್ನೂ ಬರಲಿಲ್ವಾ ಅವರು ಅಂಥೇಳಿ ಕೇಳ್ತಾನೆ. ಅಷ್ಟೊತ್ತಿಗೆ ಅವ್ರ ಪೇರೆಂಟ್ಸ್ ಎಲ್ಲ ಪ್ಯಾನಿಕ್ ಆಗ್ತಾರೆ. ನೀನು ಯಾಕೆ ಹೋಗಲಿಲ್ವಾ ಇವತ್ತು, ನೀನು ಹೋಗಿಲ್ವಾ, ಅವ್ರು ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಹೇಳ್ಕೊಂಡೆ ಅವ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವರು ಕೇವ್ಗೆ ಹೋಗ್ತೇನೆ ಅಂತಂದಿದ್ರು, ಆದರೆ ಮಳೆ ಬರ್ತಾ ಇದೆಯಲ್ಲ, ಕೇವಲ್ಲಿ ಎಂತಕ್ಕಿದ್ದಾರೆ ಏನೋ, ಅಥವಾ ಅಲ್ಲೇ ಹೊರಗಡೆ ವೇಟ್ ಮಾಡ್ತಿರ್ಬೋದು ಅಂತೆಲ್ಲ ಹೇಳ್ತಾರೆ. ಸೊ ಅಷ್ಟೊತ್ತಿಗೆ ಅವ್ರದ್ದು ಫುಟ್ಬಾಲ್ ಕೋಚ್, ಅಂದರೆ ಅಸಿಸ್ಟೆಂಟ್ ಕೋಚ್ ಅವ್ರ ಜೊತೆ ಮಕ್ಕಳ ಜೊತೆ ಇದ್ದಾನೆ. ಬಟ್ ರಿಯಲ್ ಕೋಚ್ ಏನಿರ್ತಾನಲ್ಲ, ಅವನು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಲ್ಲಿ ಬಂದಿರ್ತಾನೆ. ಅವನು ಹೇಳ್ತಾನೆ, ಓಕೆ ಹಾಗಿದ್ರೆ ನಾನು ಒಂದು ಕಡೆ ನೋಡ್ಕೊಬಂದ್ಬಿಡ್ತೀನಿ, ನೀವು ಇಲ್ಲೇ ರೀ ಪೇರೆಂಟ್ಸ್ ಅಂತ ಹೇಳ್ತಾನೆ. ಅವ್ನು ನೋಡ್ಲಿಕ್ಕೆ ಹೋಗ್ತಾನೆ ಆ ಕೇವಿಗೆ. ಆ ಕೇವಲ್ಲಿ ನೋಡಿದರೆ ಏನಾಗಿರ್ತದೆ ಅಂತಂದರೆ, ಆ ಕೇವ್ ಹತ್ತತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ಮತ್ತೊಂದು ಯಾವುದೋ ಹುಡುಗಿ ಪ್ಯಾನಿಕ್ಕಾಗಿ ಹೊರಗಡೆ ಬಂದಂಗೆ ಕಾಣ್ತಾ ಇರ್ತದೆ. ಸೊ ಅದೇನಾಗಿರ್ತದೆ ಅಂತಂದರೆ, ಆ ರೇಂಜರ್ ಏನು ಹುಡುಗಿ ಅವಳು ಎಲ್ಲ ಕಡೆ ನೋಡ್ಲಿಕ್ಕೆ ಹೋಗಿರ್ತಾಳೆ, ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೋಗಿರ್ತಾಳಲ್ಲ, ಅವಳು ಆ ಕೇವ್ ಹತ್ರನೂ ಹೋಗಿರ್ತಾಳೆ. ಕೇವ್ ಹತ್ರ ಹೋದಾಗ ಅವಾಗಲ್ಲ ಅವಳು ನೋಡ್ತಾಳೆ ಏನಂತಂದರೆ, ಎಷ್ಟೋ ಜನ ಮಕ್ಕಳು ಸೈಕಲ್ ಇದೆ, ಕಡೆಗೆ ಅವ್ರದ್ದು ಇರಲಿ ಬ್ಯಾಗ್ ಗೀಗ್ ಐಟಮ್ ಅವೆಲ್ಲ ಇದೆ. ಸೊ ಮಕ್ಕಳು ಅದ್ರೊಳಗೆ ಇದ್ದಾರೆ ಅನ್ನೋದು ಅವಳಿಗೆ ಅರಿವಾಗ್ತದೆ.
ಅವಳು ಅದನ್ನು ನೋಡ್ಕೊಂಡು ಅಲ್ಲಿ ಎಂಟ್ರೆನ್ಸ್ ಕೆಳಗಡೆ ಹೆಂಗಿದೆ ಕರ್ಕೊಂಬರ್ಲಿಕ್ಕಾಗ್ತದ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿರ್ತಾಳೆ. ಅಷ್ಟೊತ್ತಿಗೆ ಅವಳು ಗೊತ್ತಾಗ್ತದೆ ಎಂಟ್ರೆನ್ಸ್ ಪೂರ ನೀರು ತುಂಬಿಟ್ಟಿದೆ, ಆ ಮಕ್ಕಳು ಕೇವ್ ಒಳಗಡೆ ಇದ್ದಾರೆ, ಸಿಕ್ಕಾಕೊಂಬಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗ್ತದೆ. ಸೊ ಅದನ್ನು ನೋಡ್ಕೊಂಡು ಪ್ಯಾನಿಕಾಗಿ ಹೊರಗಡೆ ಬರ್ತಾ ಇರ್ತಾಳೆ. ಹೊರಗಡೆ ಬರ್ತಾ ಇವನು ಕೋಚ್ ಏನಿರ್ತಾನಲ್ಲ ಬಂದಿದ್ದು ಅವನಿಗೆ ಹೇಳ್ತಾಳೆ, ಇಲ್ಲ ಈ ಥರ ಮಕ್ಕಳು ಒಳಗೆ ಹೋಗ್ಕೊಂಡಿದ್ದಾರೆ, ಹೆಲ್ಪ್ ಮಾಡಬೇಕು, ನಾವು ಕಾಲ್ ಮಾಡೋಣ ನಮ್ಮ ಪೊಲೀಸ್ಗೆ ಅದಕ್ಕೆಲ್ಲ ಅಂತೆಲ್ಲ ಹೇಳಿ. ಸೊ ಇವರು ಗಡ್ ಬಿಡಿಸ್ಕೊಂಡು ಗವರ್ನರ್ಗೆ ಕಾಲ್ ಮಾಡ್ತಾರೆ ಅಲ್ಲಿದ್ದು. ಆ ಗವರ್ನರ್ ಏನಿರ್ತಾನೆ ಒಳ್ಳೆ ಮನುಷ್ಯ ಆಗಿರ್ತಾನೆ. ಸೊ ಅವನು ಹೇಳ್ತಾನೆ, ಅವ್ನು ಪಟ ಆ ಪ್ಲೇಸಿಗೆ ಬರ್ತಾನೆ. ಅವನೇನು ಮಾಡ್ತಾನೆ, ಓಕೆ ಈಗ ಅದ್ರ ಬಗ್ಗೆ ಏನಾಯಿತು, ಎಂತಾಯಿತು, ಎಷ್ಟು ಹೊತ್ತಿಂದ ಇಲ್ಲಿದ್ದಾರೆ ಅನ್ನೋದನ್ನು ಅವನು ಕೇಳ್ಕೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾನೆ. ಅವನಿಗೆ ಒಂದು ಹೊಳಿತದೆ, ಓಕೆ ಯಾರು ಡೈವ್ ಮಾಡುವಂಥ ಪರ್ಸನ್ನಿಗೆ ಕಳಿಸೋಣ, ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಬರ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಒಂದು ಡೈವ್ ಮಾಡೋ ಪರ್ಸನಿಗೆ, ಅಂದರೆ ಸ್ವಿಮ್ ಮಾಡ್ಲಿಕ್ಕೆ ಬರುವಂಥದ್ದು, ಈಜಾಡಲಿಕ್ಕೆ ಬರುವಂಥ ಪರ್ಸನ್ನಿಗೆ ಕಳಿಸ್ತಾರೆ ಆ ಗುಹೆ ಒಳಗೆ ಹೋಗ್ತಾನೆ. ಆದರೆ ಏನಾಗಿರ್ತದೆ ಅಂತಂದ್ರೆ ನೀರಿನ ರಭಸದಿಂದ ಆ ಮಣ್ಣಾಗಿರುವಂಥ ನೀರೆಲ್ಲ ಅವ್ನ ಕಣ್ಣಿಗೆ ಹೋಗಿ ಏನೇನೋ ಆಗಿ ಅವನಿಗೆ ಗಾಯ ಆಗಿ ಅವನಿಗೆ ಕಲ್ಬಂಡೆಯಿಂದೆಲ್ಲ ಹೊಡ್ಕೊಂಡು ಬಂದು ಅರ್ಧಕ್ಕೆ ಅವ್ನು ವಾಪಸ್ ಬರಬೇಕಾಗ್ತದೆ. ಸೊ ಅರ್ಧಕ್ಕೆ ವಾಪಸ್ ಬರಬೇಕಾದ್ರಿಂದ ಅವ್ನು ಹೇಳ್ಕೊತಾನೆ, ಅವ್ನು ಬಂದು ಹೇಳ್ತಾನೆ, ಇಲ್ಲ ಅಲ್ಲಿ ಒಳಗಡೆ ತುಂಬ ಹಾರಿಬಲ್ ಕಂಡೀಷನ್ ಇದೆ, ಅವ್ರು ಬದುಕಿರೋದು ಡೌಟ್ ಅಂತ ಹೇಳಿ ಗವರ್ನರ್ಗೆ ಹೇಳ್ತಾನೆ. ಆದರೆ ಗವರ್ನರ್ ಇಲ್ಲ, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಏನೋ ಒಂದು ಇದಿರ್ಬೋದು, ಅವರಲ್ಲಿ ಸೇವ್ ಆಗಿರ್ಬೋದು, ನನಗೆ ಆ ಹೋಪ್ ಉಂಟು ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಅವನಿಗೆ ಮತ್ತೊಂದು ಹೊಳೆಯುತ್ತೆ. ಏನಂದರೆ ಅಲ್ಲಿ ಥೈಲ್ಯಾಂಡಲ್ಲಿ ಆ ಟೈಮಿಗೆ ಒಬ್ಬ ಫಾರಿನರ್ ಇದ್ದಿರ್ತಾನೆ. ಸೊ ಆ ಫಾರಿನರ್ಗೆ ಏನಾಗಿರ್ತದೆ ಅಂತಂದರೆ ಆ ಗುಹೆಯಲ್ಲಿರುವಂಥ ಆ ಗುಹೆ ಬಗ್ಗೆ ಎಲ್ಲ ಥರನೂ ಐಡಿಯಾ ಇದ್ದಿರ್ತದೆ. ಆ ಗುಹೆಯಲ್ಲಿ ಯಾವ್ದು ಹೆಂಗಿದೆ ಅಂದರೆ ಯಾವ ಥರ ವೇ ಉಂಟು, ಎಲ್ಲಿ ತಗ್ಗುಂಟು, ಎಲ್ಲೆಲ್ಲಿ ನೀರು ಹೋಗಲಿಕ್ಕೆ ಜಾಗ ಆಗಿಬಿಟ್ಟಿದೆ, ಅದನ್ನೆಲ್ಲದೂ ಅವನಿಗೆ ಗೊತ್ತಿರ್ತದೆ. ಸೊ ಅವನಿಗೆ ಕರೆಸ್ತಾರೆ. ಅವನು ಕರೆಸಿದ ಕೂಡಲೇ ಅವ್ನು ಹೇಳ್ತಾನೆ, ಇದರಲ್ಲಿ ತುಂಬ ಚೇಂಬರ್ಸ್ ಉಂಟು ಈ ಗುಹೆಯಲ್ಲಿ, ಅದು ಮತ್ತು ಈ ಗುಹೆ ಪೂರ ಸ್ಟ್ರೇಟ್ ಕೂಡ ಇಲ್ಲ, ಅಗ್ಗುತಗ್ಗುಗಳಿಂದ ಉಂಟು, ಅದ್ರ ಮಧ್ಯ ನೀರಿಂದು ಒಂದು ಹೊಂಡ ಥರ ಇದೆ. ಸೊ ಅಲ್ಲಿ ಆ ಗುಹೆ ಒಳಗಡೆನೆ ಒಂದು ಸಣ್ಣ ಬೀಚ್ ಉಂಟು, ಪಟಾಯ ಬೀಚ್ ಅಂತ ಹೇಳ್ಕೊಂಡು. ಕಡೆಗೆ ಅದಾದಮೇಲೆ ಆ ಗುಹೆಯಲ್ಲಿ ಮತ್ತೊಂದು ರಿವರ್ ನೀರು ಪಾಸ್ ಆಗ್ತದೆ, ಓಷಿಯನ್ ನೀರು ಪಾಸ್ ಆಗ್ತದೆ, ಹಾಗೂ ಇದೆ. ಆ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾನೆ. ಬಟ್ ಅವನು ಒಂದೇನು ಹೇಳ್ತಾನೆ ಅಂತಂದರೆ, ಈ ಗುಹೆ ಒಂದು T ಜಂಕ್ಷನ್ ಥರ ಇದೆ ಅಂತಂದರೆ ಎಂಟ್ರೆನ್ಸ್ ಹಿಂಗೆ ಹೋಗೋದಾದರೆ ಇಲ್ಲಿ ಮತ್ತೊಂದು ಗುಹೆಗೆ ಹಿಂಗೆ ಕನೆಕ್ಟ್ ಆಗಿದೆ, ಇಲ್ಲಿ 2 ಥರ ವೇ ಇದೆ. ಹಿಂಗೆ ಎಂಟ್ರೆನ್ಸಿಂದ ಹೋಗಿ ಅವ್ರದ್ದು ರೈಟ್ ಕಡೆ ಹೋದರೆ ಅವ್ರು ಪಕ್ಕ ಸತ್ತೋಗಿದ್ದಾರೆ ಅಂತಕ್ಕಂದ್ರೆ ಅಲ್ಲಿ ಎಲ್ಲೂ ಕೂಡ ನೀರು ಇಲ್ದಿಗಿರುವಂಥ ಜಾಗ ಇಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅವನು ಗವರ್ನರ್ ಕೇಳ್ತಾನೆ, ಓಕೆ ಅವರು ಲೆಫ್ಟ್ ಸೈಡ್ ಹೋಗಿದ್ದಿದ್ರೆ ಅಂತ ಕೇಳ್ತಾನೆ. ಆವಾಗ ಅವ್ನು ಫಾರಿನ್ ಮನುಷ್ಯ ಹೇಳ್ತಾನೆ, ಲೆಫ್ಟ್ ಸೈಡ್ ಹೋಗಿದ್ದಿದ್ರೆ ಅವ್ರು ಬದುಕುವಂಥ ಎಲ್ಲ ಚಾನ್ಸಸ್ ಉಂಟು. ಯಾಕಂತಂತಂದರೆ ಲೆಫ್ಟ್ ಸೈಡಲ್ಲಿ ತಗ್ಗುಗಳಿದೆ, ಅಲ್ಲೊಂದು ಪಟಾಯ ಬೀಚ್ ಅಂತಲೇ ಒಂದು ಸಣ್ಣ ಬೀಚ್ ಕೂಡ ಇದೆ, ನೀರು ತುಂಬಿಕೊಂಡಿರುವಂಥ ಗುಂಡಿ ಅಷ್ಟೇ ಅದು. ಓಕೆ, ಸೊ ಅದಿದೆ. ಬಟ್ ಅದನ್ನು ದಾಟಿದ ಕೂಡಲೇ ಲಾಸ್ಟ್ ಚೇಂಬರ್ ಇದೆ, ಅಂದರೆ ಅದು ಸ್ವಲ್ಪ ಏರಲ್ಲಿರೋದ್ರಿಂದ ಅವ್ರು ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಅವ್ರಲ್ಲಿ ಹೋಗ್ಕೊಂಡು ವೇಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟು, ಅದರಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಉಂಟು, ಅದನ್ನು ಕೂಡ ಹೇಳ್ತಾನೆ. ಸೊ ಅದಕ್ಕೆ ಅವನಿಗೆ ಗವರ್ನರ್ಗೆ ಒಂದು ತಲೆಯಲ್ಲಿ ಬರ್ತದೆ, ಓಕೆ ಅಲ್ಲಿ 12 ಜನ ಇದ್ದಾರೆ, ಆ ಜನರನ್ನು ಸೇವ್ ಮಾಡಲೇಬೇಕು, ನಾನು ಏನಾದರೂ ಒಂದು ಟ್ರೈ ಮಾಡಲೇಬೇಕು ಅಂತ ಹೇಳ್ಕೊಂಡು ಗವರ್ನರ್ ಏನು ಮಾಡ್ತಾನೆ, ಅವ್ರದ್ದು ಹೈಯರ್ ಅಪ್ಸಿಗೆ ಕಾಲ್ ಮಾಡಿ ಅವ್ರು ಏನಂತಾನೆ, ಇಲ್ಲ ಸರ್ ಈ ಥರ ಸಿಚುವೇಶನ್ ಇದೆ, ನಮಗೆ ಡೈವ್ ಮಾಡುವಂಥ ಪೀಪಲ್ ಬೇಕು, ಆ ಗುಹೆ ಒಳಗಡೆ ತುಂಬ ಅಗ್ಗುತಗ್ಗುಗಳಿದೆ, ಆ ಥರ ಎಲ್ಲ ಇದೆ. ಸೊ ಆಕ್ಸಿಜನ್ ಟ್ಯಾಂಕನ್ನು ಕ್ಯಾರಿ ಮಾಡ್ಕೊಂಡು ಹೆವಿ ಆಕ್ಸಿಜನ್ ಟ್ಯಾಂಕನ್ನು ಕ್ಯಾರಿ ಮಾಡ್ಕೊಂಡು ಅಷ್ಟು ದೂರ 5 ಕಿಲೋಮೀಟ್ರ್ ದೂರ ಇದೆ ಇದು ಕೇವ್, ಇದ್ರೊಳಗಡೆ ಅಷ್ಟು ದಾಟುವಂಥ ಜನ ಬೇಕು ಅಂತ ಹೇಳಿದ ಕೂಡಲೇ ಅವ್ರು ಹೆಂಗೆಂಗೋ ಮಾತಾಡ್ಕೊಂಡು ಏನೋ ಒಂದು ಮಾಡಿ ನೇವಿ ಸೀಲ್ಸನ್ನು ಕರೆಸ್ತಾರೆ. ನೇವಿ ಸೀಲ್ಸ್ ಅಂತಂದರೆ ಇವರು ನೇವಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಸೋಲ್ಜರ್ಸು, ಸೊ ಅವರನ್ನು ಕರೆಸ್ತಾರೆ. ಅವರೆಲ್ಲ ಕರೆಸೋವರೆಗೆ ನೇವಿ ಸೀಲ್ಸನ್ನು ನೇವಿ ಸೋಲ್ಜರ್ಸನ್ನು ಕರೆಸುವವರೆಗೆ ಏನಾಗಿರ್ತದೆ ಅಂದರೆ ಪೇರೆಂಟ್ಸಿಗೆ ಯೋಚನೆ ಬಂದುಬಿಟ್ಟಿರ್ತದೆ, ಇನ್ನೂ ಮಕ್ಕಳು ಬರಲಿಲ್ಲ ಅಂತ. ಮತ್ತು ಅದೊಂದು ಏನು ಗೊತ್ತಾಗ್ತದೆ ಅಂತಂದರೆ, ಓಕೆ ಹಿಂಗೇನೋ ಒಂದು ಅನಾಹುತ ಆಗಿದೆ, ಅವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ನ್ಯೂಸ್ ಕಡೆ ಬರ್ಲಿಕ್ಕೆ ಹೊತ್ಕೊತದೆ. ಪೇರೆಂಟ್ಸಿಗೆ ಅದು ಗೊತ್ತಾಗಿ ಆ ಮಕ್ಕಳದ್ದು ಎಲ್ಲ ಪೇರೆಂಟ್ಸು ಕೂಡ ಆ ಸೈಟಲ್ಲಿ ಬಂದುಬಿಡ್ತಾರೆ, ಕೇವ್ ಹತ್ರ ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಏನಾಗ್ತದೆ ಅಂದರೆ ಇವರೆಲ್ಲ ಪ್ಯಾನಿಕ್ ಆಗಿ ಅವ್ರ ಗವರ್ನರಿಗೆ ಕೇಳ್ತಾರೆ, ಈಗ ನಮ್ಮ ಮಕ್ಕಳಿಗೆ ಸೇವ್ ಮಾಡೋಕ್ಕೆ ಯಾವುದೇ ಥರಂಥ ರೆಮಿಡಿ ಇಲ್ವಾ, ನಮ್ಮ ಮಕ್ಕಳಿಗೆ ಸೇವ್ ಮಾಡಲಿಕ್ಕೆ ಆಗೋದಿಲ್ವಾ, ಅವ್ರು ಸತ್ಗಿದ್ದು ಹೋಗಿದಾರ ಅಂತೆಲ್ಲ ಗವರ್ನರಿಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಗವರ್ನರ್ ಹೇಳ್ತಾನೆ, ಇಲ್ಲ ನಾನು ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿದ್ದೀನಿ, ಈ ಥರ ನೇವಿಯಿಂದ ಸೋಲ್ಜರ್ಸ್ ಬರ್ತಾ ಇದ್ದಾರೆ, ಅಲ್ಲಿವರೆಗೆ ಪ್ಲೀಸ್ ವೇಟ್ ಮಾಡಿ ಅಂತ ಹೇಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ. ಕಡೆಗೆ ಅಷ್ಟೊತ್ತಿಗೆ ಅವ್ರ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಆ ಪ್ರಿನ್ಸಸ್ ದೇವ್ರೇನಿತ್ತಲ್ಲ, ಕೇವಿಂದು ಸ್ಪಿರಿಟ್ ಏನಿತ್ತಲ್ಲ, ಗುಹೆದು
ದೇವ್ರೇನಿತ್ತಲ್ಲ ಅಲ್ಲಿ ಹೋಗಿ ಎಲ್ಲ ಉದ್ಬತ್ತಿ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಎಲ್ಲ ಪ್ರೇಯರ್ ಮಾಡ್ಲಿಕ್ಕೆ ಕೂತ್ಕೊತಾರೆ. ಪ್ರೇಯರ್ ಮಾಡ್ತಾ ಏನಾಗ್ತದೆ ಅಂದರೆ ಅವನು ಗವರ್ನರಲ್ಲಿ ಬರ್ತಾ ಅವರಲ್ಲಿ ಗವರ್ನರ್ ಬಂದಾಗ ಏನಂತ ಹೇಳ್ತಾರೆ ಅಂದರೆ, ನಾವು ಈ ದೇವರಿಗೆ, ಈ ಗುಹೆಯಲ್ಲಿರೋ ದೇವರಿಗೆ ನಾವು ಬೇಡ್ಕೊಬೇಕು ಇನ್ನೇ ಎಂತಕ್ಕಂದ್ರೆ ನಾವು ಅಲ್ಲಿ ಗುಹೆಯಲ್ಲಿ ಹೊಕ್ಕಂತೂ ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ನಮ್ಮ ಮಕ್ಕಳನ್ನ ಹೇಗಾದರೂ ನೀವು ಸೇವ್ ಮಾಡಬೇಕು ಅಂತ ನಾನು ಈ ಗುಹೆ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ, ನೀವು ನನ್ನ ಜೊತೆ ಸೇರ್ಕೊಂಡು ಬೇಡ್ಕೊಳ್ಳಿ ಅಂತ ಹೇಳ್ಕೊಂಡು ಆ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾರೆ ಗವರ್ನರ್ಗೆ. ಬಟ್ ಗವರ್ನರ್ ಏನಂತಾನಂದರೆ, ನಾನು ಅಷ್ಟು ಸ್ಪಿರಿಚುವಲ್ ಪರ್ಸನ್ ಅಲ್ಲ, ಬಟ್ ನಾನು ದೇವ್ರಿಗಿಂತ ನಾನು ಸೈನ್ಸನ್ನು ಜಾಸ್ತಿ ನಂಬ್ತೇನೆ. ಸೊ ನಾನು ನನಗೊತ್ತಿರುವಂಥ ಸೈನ್ಸಿಂದ ನಿಮ್ಮ ಮಕ್ಕಳನ್ನ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪೇರೆಂಟ್ಸ್, ಇವನು ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ, ನಾವು ನಮ್ಮ ಮಕ್ಕಳದ ಬಗ್ಗೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡು ದೇವ್ರಿಗೆ ಪ್ರೇಯರ್ ಮಾಡ್ಲಿಕ್ಕೆ ನೋಡಿದ್ರೆ ಇವನು ಸೈನ್ಸ್ ಇಂಪಾರ್ಟೆಂಟ್ ಆ ಥರ ಎಲ್ಲ ಹೇಳ್ತಿದ್ದಾನಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಾರೆ. ಕಡೆ ಹಾಗೆ ಆಗ್ತಾ ಆಗ್ತಾ ಏನಾಗಿರುತ್ತೆ ಅಂದರೆ, ಆಲ್ರೆಡಿ 18-19 ತಾಸು ಪಾಸಾಗಿದ್ದಿರ್ತದೆ. ಅವ್ರು ಅಲ್ಲಿದ್ದು ಆಲ್ಮೋಸ್ಟ್ 1 ದಿನ ಆಗ್ಲಿಕ್ಕೆ ಬರ್ತಾ ಇರ್ತದೆ. ಪೇರೆಂಟ್ಸ್ ಎಲ್ಲ ಅದನ್ನು ನೋಡ್ಕೊಂಡು ವರಿ ಮಾಡ್ಕೊಳ್ಳಿಕ್ಕೆ ಕೂತ್ಕೊತಾರೆ, ಬೇಜಾರಾಗ್ಲಿಕ್ಕೆ ಕೂತ್ಕೊತಾರೆ. ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿರ್ತದೆ, ತಮ್ಮ ಮಕ್ಕಳು ಬದುಕಿದಾರೋ ಇಲ್ಲೋ ಏನು ಅಂತ. ಕಡೆಗೆ ಅಷ್ಟೊತ್ತಿಗೆ ಏನಾಗ್ತದೆ, ಹಂಗೆ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಆ ನೇವಿ ಸೀಲ್ಗಳ ಗಾಡಿ ಬರ್ತದೆ ಆಯಿತಾ. ಆ ನೇವಿ ಸೀಲ್ಗಳ ಗಾಡಿ ನೋಡ್ಕೊಂಡು ಅವ್ರಿಗೆ ಒಂದು ಹೋಪ್ ಬಂದುಬಿಡ್ತದೆ. ಓಕೆ, ಇವ್ರು ಸೋಲ್ಜರ್ ಕಳಿಸಿದ್ದಾರೆ, ನೇವಿ ಸೋಲ್ಜರ್ ಕಳಿಸಿದ್ದಾರೆ, ಅವರೆಲ್ಲ ಬಂದ್ಕೊಂಡು ನಮ್ಮ ಮಕ್ಕಳನ್ನ ಸೇವ್ ಮಾಡ್ತೀವಿ, ನಾವು ಹೆಂಗೋ ಫೈನಲಿ ನಮ್ಮ ಮಗನ ಸೇವ್ ಮಾಡುವಂಥ ಟೈಮ್ ಬಂತು, ಇವ್ರು ಹೆಂಗೋ ಸೇವ್ ಮಾಡ್ಕೊಂಡು ಕರ್ಕೊಂಡೇ ಬರ್ತಾರಂತ ಅವ್ರಿಗೆ ಹೋಪ್ ಸ್ಟಾರ್ಟ್ ಆಗ್ತದೆ. ಅವರೆಲ್ಲ ಒಂಥರ ಹ್ಯಾಪಿಯಾಗಿ ಕೈ ಮುಕ್ಕೊಂಡು ಬೇಡ್ಕೊಳ್ಳೆ ಕತ್ಕೊತಾರೆ, ನೀವು ನಮ್ಮ ಮಕ್ಳಿಗೆ ಸೇವ್ ಮಾಡ್ಲಿಕ್ಕೆ ಬಂದಿದ್ದೀರಿ, ಪ್ಲೀಸ್ ಸೇವ್ ಮಾಡಿರಿ ಅಂತ ಕೈ ಮುಕ್ಕೊಂಡು ಅವರು ಖುಷಿಯಿಂದ ಬೇಡ್ಕೊಳ್ಳೆ ಕತ್ಕೊತಾರೆ ತಮ್ಮ ಮನಸ್ಸಲ್ಲೇ. ಕಡೆಗೆ ಅದನ್ನು ಆ ನೇವಿ ಸೀಲ್ಸ್ ಎಲ್ಲ ಗವರ್ನರ್ ಜೊತೆ ಪ್ಲ್ಯಾನ್ ಮಾಡಿ ಆ ಮ್ಯಾಪನ್ನು ಅರ್ಥ ಮಾಡಿಕೊಂಡು ನೇವಿ ಸೀಲ್ಗಳೇನು ಮಾಡ್ತಾರೆ, ಇದ್ರೊಳಗೆ ನೀರೊಳಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಗುಹೆ ಒಳಗೆ ಡೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡೈವ್ ಮಾಡ್ತಾ ಮಾಡ್ತಾ ಈಜ್ಕೊಂಡು ಹೋಗ್ತಾ ಏನಾಗ್ತದೆ ಅಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಹತ್ಕೊತದೆ. ಮಣ್ಣೆಲ್ಲ ಅಂದರೆ ನೀರೆಲ್ಲ ಪೂರ ಮಣ್ಣಾಗಿದ್ದಿರ್ತದೆ, ಮಡ್ಡಿಯಾಗಿರ್ತದೆ ಪೂರ. ಹಂಗೆ ಹಾಕೊಂಡು ಕೂಡಲೇ ಅಂದರೆ ತುಂಬ ಕೆಸರಾಗಿದ್ದಿರ್ತದೆ ನೀರು. ಕೆಸರಾಗಿದ್ದರಿಂದ ಅವ್ರಿಗೆ ಏನು ಎದುರಿ ಕಾಣ್ತಾ ಇರೋದಿಲ್ಲ. ಅವ್ರು ಈಜ್ತಾ ಹೋಗಿ ಏನಾದ್ರೂ ಹೊಡ್ಕೊಂಡ್ಮೇಲೆ ಅಥವಾ ಬಡ್ಕೊಂಡ್ಮೇಲೆ ಗಾಯ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಓ ಇಲ್ಲಿ ಏನೋ ಒಂದಿದೆ, ಇಲ್ಲೊಂದು ಸ್ಟೋನ್ ಇದೆ, ಇಲ್ಲೊಂದು ಅಗ್ಗಿದೆ, ಇಲ್ಲೊಂದು ತಗ್ಗಿದೆ, ಇಲ್ಲಿ ಏರಿದೆ ಅನ್ನೋದು ಅವರಿಗೆ ಕಡೆ ಗೊತ್ತಾಗ್ತಾ ಇರ್ತದೆ. ಸೊ ಅದರಿಂದ ಅವ್ರಿಗೆ ತುಂಬ ತ್ರಾಸಾಗಿ ಒಂದು ಮನುಷ್ಯನಿಗಂತೂ ಉಸಿರಾಡಲಿಕ್ಕೆ ಏರಿಲ್ಲದೆ ತ್ರಾಸಾಗಿ ಹಾಗೆಲ್ಲ ಆಗಿ ಒಂದು ಏರ್ ಮಾಸ್ಕ್ ಎಲ್ಲ ಕಿತ್ತು ಬಂದು ತುಂಬ ತೊಂದರೆ ಆಗ್ತದೆ. ಅವ್ರು ಇನ್ನೇನು ಸಾಯುವಂಥ ಪರಿಸ್ಥಿತಿಗೆ ಹೋಗ್ತಾರೆ. ಇನ್ನೂ ಆದರೆ ಏನೋ ಈ ನೇವಿ ಸೀಲ್ಗಳು ಇನ್ನೂ ಅರ್ಧ ದಾರಿಗಷ್ಟೇ ಬಂದಿದ್ದಿರ್ತಾರೆ. ಸೊ ಅಷ್ಟೆಲ್ಲ ತೊಂದರೆ ಆದಮೇಲೆ ಏನಾಗ್ತದೆ, ಅವರು ಡಿಸೈಡ್ ಮಾಡ್ತಾರೆ ಏನಂತಂದರೆ, ಇನ್ನು ನಾವು ವಾಪಸ್ ಹೋಗಬೇಕು. ಅಂತಕ್ಕಂದರೆ ಇದರಲ್ಲಿ ನಮಗೆ ದಾರಿ ನಾವು ಮಾಡ್ಕೊಳ್ಳೋದೇ ಬಂದರೆ, ಅಥವಾ ನಾವು ಯಾವುದೇ ಥರ ಹೋಗಲಿಕ್ಕೆ ಒಂದು ವೇ ಮಾಡಿದೆ, ಏನೋ ಒಂದು ಅರೇಂಜ್ಮೆಂಟ್ ಮಾಡಿದೆ ನಾವು ಒಳಗೆ ಬಂದರೆ ನಾವು ಕೂಡ ಸಾಯೋದು ಪಕ್ಕ ಅಂತ ಹೇಳ್ಕೊಂಡು ಅವರು ಅನ್ಕೊತಾರೆ. ಸೊ ಏನಾಗ್ತದೆ ಅಂತಂದರೆ, ಅವ್ರ ಗಾಯಾಗಿ ಎಲ್ಲ ಮಾಡಿಕೊಂಡು ಆ ಕೇವಿಂದ ಹೊರಗೆ ಬರ್ತಾರೆ. ಆ ಹೊರಗೆ ಬರಬೇಕಾದ್ರೂ ಕೂಡ ಆ ಪೇರೆಂಟ್ಸಿಗೆ ಇದ್ದಂಥ ಒಂದು ಹೋಪು, ಈ ನೇವಿ ಸೀಲ್ಗಳೇನೋ ಒಂದು ಹೆಲ್ಪ್ ಮಾಡ್ತಾರೆ, ಮಕ್ಳು ಕರ್ಕೊಂಬರ್ತಾರೆ ಅಂತ. ಯಾವಾಗ ಆ ಸೋಲ್ಜರ್ಸ್ ಖಾಲಿ ಕೈಯಲ್ಲಿ ಬರ್ತಾರಲ್ಲ, ಆ ಪೇರೆಂಟ್ಸಿಗೆ ತಮ್ಮ ಲೈಫಲ್ಲಿ ಏನೋ ಕಳೆದೇ ಹೋಯಿತು, ಈ ಲೈಫಲ್ಲಿ ಏನೋ ಒಂಥರ ಅವ್ರಿಗಿದ್ದಿದ್ದು ಹೋಪ್ ಎಲ್ಲ ಮಣ್ಪಾರಾದಂಗೆ ಅನ್ನಿಸ್ತಾ ಇರ್ತದೆ. ಅವ್ರಿಗೆ ಯಾವುದೇ ಥರ ಧೈರ್ಯನೇ ಇರ್ತಾ ಇರೋದಿಲ್ಲ, ಯಾವುದೇ ಥರ ಅವ್ರಿಗೆಲ್ಲ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇದು ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಹ್, ಹಾಗಿದ್ರೆ ನಮ್ಮ ಮಕ್ಕಳು ಸಿಗಲಿಲ್ವ, ಅವ್ರು ಸತ್ತೇ ಹೋದರೆ ಏನು ಅಂತ ತುಂಬ ಬೇಜಾರಾಗ್ಲಿಕ್ಕೆ ಹತ್ಕೊತದೆ. ಅವರ ಪೇರೆಂಟ್ಸ್ ಎಲ್ಲ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಡೆ ಏನಾಗಿರ್ತದೆ ಅಂತಂದರೆ, ಮಕ್ಕಳು ಪೂರ ಟಯರ್ಡ್ ಆಗಿರ್ತಾರೆ, ಅವರಿಗೆ ಉಸಿರು ತಗೊಳ್ಳೋದು ಕಷ್ಟ ಆಗ್ತಾ ಇರ್ತದೆ, ಒಂಥರ ತ್ರಾಸಾದಂಗೆ ಆಗ್ತಾ ಇರ್ತದೆ. ಹೊಟ್ಟೆಗೇನೂ ಇದ್ದಿರೋದಿಲ್ಲ, ಆಲ್ರೆಡಿ 1 ದಿನ ಆಗಿದ್ದಿರ್ತದೆ ಅವರಲ್ಲಿದ್ದು. ಸೊ ಹಿಂಗಾಗ್ತಾ ಕಂಟಿನ್ಯೂಸ್ ಇರ್ತದೆ ಆಗ್ತಾ ಅವರು ಯಾರೂ ಬರ್ತಾ ಇರೋದಾಗಲಿ, ಯಾರೂ ಓಡಾಡ್ತಾ ಇರೋದಾಗಲಿ, ಯಾವುದೇ ಥರ ಸೌಂಡು ಕೇಳ್ತಿರ್ತಿಲ್ಲ. ಅಂತಕ್ಕಂದ್ರೆ ಅವ್ರು ಲಾಸ್ಟ್ ಚೇಂಬರಲ್ಲಿ ಇದ್ದಿರ್ತಾರೆ, ಇವರೆಲ್ಲರೂ ಇನ್ನೂ ಅರ್ಧ ದಾರಿಗೂ ರೀಚ್ ಆಗಿರೋದಿಲ್ಲ. ಸೊ ಅವ್ರು ತಿಳ್ಕೊತಾರೆ, ಓಕೆ ನಾವು ಬದುಕಿರ್ತೀವ ಇಲ್ವೋ ಏನು, ಅಥವಾ ಮತ್ತು ನಮ್ಗೆ ಹಸಿವಾಗ್ತಾ ಇದೆ, ಹೆಂಗಿರೋದು ನಾವು ಅಷ್ಟು ಟೈಮು ಅನ್ನೋದನ್ನು ಅವರಿಗೆ ನೋಡ್ತಾ ಅವ್ರಿಗೆ ತುಂಬ ಹಿಂಗೆ ಹೆದರಿಕೆ ಆಗ್ಲಿಕ್ಕೆ ಹತ್ಕೊತದೆ, ಬೇಜಾರಾಗ್ಲಿಕ್ಕೆ ಹತ್ಕೊತದೆ. ಓಕೆ ನಾವು ಹಿಂಗೆ ಸಾಯ್ತಾ ಇದ್ದೀವ ಅಂತ ಹೇಳ್ಕೊಂಡು ಬೇಜಾರಾಗ್ಲಿಕ್ಕೆ ಹತ್ಕೊತದೆ. ಸೊ ಅಷ್ಟೊತ್ತಿಗೆ ಅವನು ಕೋಚ್ ಏನು ಹೇಳ್ತಾ ಇರ್ತಾನೆ ಅಂದರೆ, ನಾನು ಸಣ್ಣ ಇರಬೇಕಾದ್ರೆ ನನ್ನ ಪೇರೆಂಟ್ಸನ್ನು ಕಳ್ಕೊಂಡಿದ್ದೀನಿ, ನನ್ನ ಕ್ಲೋಸೆಸ್ಟ್ ಫ್ಯಾಮಿಲಿ, ನನ್ನ ಹೋಪ್ ಅಂತ ಇರೋರನ್ನು ಕಳ್ಕೊಂಡಿದ್ದೀನಿ. ಅಷ್ಟೆಲ್ಲ ನೋಡಿದಾಗ ನಾನು ತುಂಬ ಹರ್ಟ್ ಆಗಿದ್ದೆ, ನಾನು ತುಂಬ ನೋವನ್ನು ಬಯಸಿದ್ದೀನಿ. ನಿಮಗೆ ಅನ್ನಿಸ್ತದೆಯಾ, ನೀವು ನನ್ನ ಫ್ಯಾಮಿಲಿ ಥರ ಇರುವಂಥ ಮಕ್ಕಳನ್ನು ನಾನು
ನೋಡ್ತೀನಿ ಅಂತ ಅನ್ನಿಸ್ತಾ ಇದೆಯಾ, ನಾನು ಸತ್ರು ಪರವಾಗಿಲ್ಲ, ನಿಮ್ಮನ್ನು ಬದುಕ್ಸೆ ನಾನು ಸಾಯೋದು ಅಂತ ಹೇಳ್ಕೊಂಡು ಅವನು ಆ ಮಕ್ಳಿಗೆ ಹೇಳ್ತಾನೆ. ಆವಾಗ ಅವ್ರಿಗೇನೋ ಒಂಥರ ಹೋಪ್ ಅನ್ನಂಗೂ ಆಗ್ತದೆ. ಹಾಗೆ ಅವರು ಓಕೆ ಇವನು ನಮ್ಮ ಕೋಚ್ ಇಷ್ಟಾರು ಟ್ರೈ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾವು ಸ್ವಲ್ಪ ಕಾಮ್ ಡೌನ್ ಆಗಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ತಮ್ಮ ಸೆಲ್ಫನ್ನು ಹೀಗೆ ಆ ಸಿಚುವೇಶನನ್ನು ಮರೀಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗೆ ಇದೇ ಥರ ಒಂದಿಷ್ಟು ಪ್ರಯತ್ನಗಳು ಮಾಡ್ತಾ ಹೋಗ್ತಾರೆ. ಈ ಕಡೆ ಗವರ್ನರ್ ಮತ್ತು ಸೋಲ್ಜರ್ಸು ಕಡೆಗೆ ಆ ಕಡೆ ಮಕ್ಕಳು ಕೂಡ ಅವ್ರು ಹೆಂಗೋ ಮಾಡಿ ಬದುಕಿರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹೀಗೆ ಆಗ್ತಾ ಏನಾಗಿರುತ್ತೆ ಅಂತಂದರೆ ಒಂದು 3-4 ದಿನ ಪಾಸ್ ಆಗಿಬಿಡ್ತದೆ. ಅವ್ರ ಮಕ್ಕಳು 3-4 ದಿನದಿಂದನೂ ಕೇವಲ ಎದಿರ್ತಾರೆ, ಹೊಟ್ಟೆಗೇನೂ ಇರೋದಿಲ್ಲ ಅವ್ರಿಗೆ, ಯಾವುದೇ ಥರ ಹಿಂಗೆ ಬೆಚ್ಚಗೆ ಮನ್ಗ್ಲಿಕ್ಕೂ ಕೂಡ ಏನೂ ಆಗಿರೋದಿಲ್ಲ. ಯಾಕಂದರೆ ಅವ್ರು ಜಸ್ಟ್ ಒಂದು ಸ್ಪೋರ್ಟ್ಸ್ ಬಟ್ಟೆಯಲ್ಲಿ ಹೋಗಿದ್ದಿರ್ತಾರೆ. ಕಡೆಗೆ ಅದಾದ್ಮೇಲೆ ಸ್ವಲ್ಪ ಜನರಿಗೆ ಅಲ್ಲಿರೋ ಮಕ್ಕಳಿಗೂ ಕೂಡ ಒಂದಿಷ್ಟು ಮಕ್ಕಳಿಗೂ ಕೂಡ ಆರಾಮಿರೋದಿಲ್ಲ. ಸೊ ಹಾಗೆಲ್ಲ ಆಗ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಇವರು ಸೋಲ್ಜರ್ಸ್ ಮತ್ತು ಗವರ್ನರ್ ಏನು ಥಿಂಕ್ ಮಾಡ್ಲಿಕ್ಕೆ ಕೂತ್ಕೊತಾರೆ ಅಂತಂದರೆ, ಓಕೆ ಇನ್ನೇನೋ ಕಷ್ಟ ಇದೆ, ಇದು ಯಾಕೋ ಮಳೆ ಅಂತೂ ಇನ್ನೂ ನಿಂತಿಲ್ಲ, 5 ದಿವಸದಿಂದ ಮಳೆ ಸುರಿತಾ ಇದೆ. ಸೊ ಈ ಮಳೆ ಯಾಕೋ ನಿಲ್ಲೋಂಗೆ ಕಾಣ್ತಾ ಇಲ್ಲ. ಗವರ್ನರ್ ಏನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ, 5 ದಿವಸದಿಂದನೂ ಮಳೆ ನಿಲ್ತಾ ಇಲ್ಲ, ಈಗ ಆಲ್ರೆಡಿ 4 ದಿವಸ ಆಗೋಗಿದೆ ಮಕ್ಕಳಲ್ಲಿ ಒಳಗಡೆ ಹೊಕ್ಕೊಂಡು. ಸೊ ಮಳೆ ನಿಲ್ದಾಗಿರೋದು ನೋಡಿ ನನಗೆ ಯಾಕೋ ಇವರು ಬದುಕಿಲ್ಲ ಅಂತ ಅನ್ನಿಸ್ತದೆ, ನಾನು ಯಾವುದೇ ಥರ ಹೋಪ್ ಇಟ್ಕೊಳ್ಳೋದನ್ನು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕೇನೋ ಅಂತ ಗವರ್ನರ್ ಹೇಳಿ ಕತ್ಕೊತಾನೆ. ಸೊ ಅಷ್ಟೊತ್ತಿಗೆ ಆ ಮ್ಯಾಪ್ ಗೊತ್ತಿರುವಂಥದ್ದು ಆ ಫಾರಿನರ್ ಏನಂತಾನೆ, ನನಗೊಂದು ಮಸ್ತ್ ಐಡಿಯಾ ಇದೆ, ಅದನ್ನು ಮಾಡೋಣ ಅಂತ ಹೇಳ್ಕೊಂಡು. ಸೊ ಏನಾಗಿರ್ತದೆ ಅಂತಂದರೆ, ಅವ್ರು ಫಾರಿನ್ನಿಂದಲ್ಲ ಕೇವ್ ಡೈವರ್ಸನ್ನು ಕರೆಸ್ತಾರೆ. ಅಂತಂದರೆ ಗುಹೆ ಒಳಗಡೆ ಈಜು ಮಾಡುವಂಥ ಪರ್ಸನ್ಸ್ ಒಂದಿಷ್ಟು ಜನ ಇರ್ತಾರೆ. ಆ ಗುಹೆಗಳನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಸ್ವಿಮ್ ಮಾಡುವಂಥವ್ರು, ಅಲ್ಲಿ ಈಜಾಡುವಂಥವ್ರು, ಆ ಗುಹೆಗಳೊಳಗೆ ಈಜಾಡ್ಕೊಂಡು ಹೊಸದು ಫೈಂಡ್ ಮಾಡುವಂಥದ್ದು, ಆ ಥರ ರಿಸರ್ಚ್ ಮಾಡುವಂಥ ಮನುಷ್ಯರು ಅವರೆಲ್ಲ ಇರ್ತಾರೆ. ಸೊ ಅವರನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ, ಏನು ಯುಕ್ರೇನಿಂದ, ಕ್ಯಾನಡಾಯಿಂದ, ಇಂಗ್ಲೆಂಡಿಂದ ಅವ್ರನ್ನೆಲ್ಲ ಕರೆಸ್ತಾನೆ ಇವನು. ಕಡೆಗೆ ಏನಾಗ್ತದೆ, ಈ ಕಡೆ ಏನಾಗಿರ್ತದೆ ಅಂತಂದರೆ, ಮಕ್ಕಳಿಗೆ ಅವ್ರು ಮಾತಾಡ್ತಾ ಏನೋ ಒಂದು ಪಟ್ಟಾಯ ಅಂತ ಬರೆದು ಈ ಕಡೆ ಕಾಣಿಸ್ತಾ ಇರ್ತದೆ, ಅಂದರೆ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇರ್ತದೆ. ಸೊ ಕಾಣಿಸ್ತಾ ಇರ್ಬೇಕಾದ್ರೆ ಇವ್ರೇನು ತಿಳ್ಕೊತಾರೆ, ಓಕೆ ಇಲ್ಲಿ ಸ್ವಲ್ಪ ಮಣ್ಣು ಥರ ಇದೆ, ಈ ಮಣ್ಣನ್ನು ಡಿಗ್ ಮಾಡಿದ್ರೆ ನಮ್ಗೆ ಹೊರಗಡೆ ಯಾವುದೋ ಪಟ್ಟಾಯದು ಫೀಲ್ಡ್ ಕಡೆಗೆ, ಯಾವುದಾದ್ರು ಒಂದಿಷ್ಟು ಗದ್ದೆ ಕಡೆಗೆ ಓಪನ್ ಆಗ್ಬೋದು ಈ ಗುಹೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಮಣ್ಣಿರುವಲ್ಲಿ ಏನು ಮಾಡ್ತಾರೆ, ಕರಿತಾ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಶಿಫ್ಟ್ ಮಾಡ್ಕೊತಾರೆ. ಓಕೆ ನೀನು ಸ್ವಲ್ಪ ಹೊತ್ತು ನೀನು ಕರಿತಿ, ಸ್ವಲ್ಪ ಹೊತ್ತು ನಾನು ಕರಿತೀನಿ, ಹಂಗಿಂಗಂತ 12 ಜನರೆಲ್ಲ ಅವ್ರು ಸೆಟ್ ಮಾಡ್ಕೊತಾರೆ. ಸೊ ಇವರಲ್ಲಿ ಹಿಂಗೆ ಮಾಡಬೇಕಾದ್ರೆ 2 ದಿವಸದ ಹಿಂದೆ ಏನಾಗಿರ್ತದೆ ಅಂತಂದರೆ, 11 ವರ್ಷದ ಮಾರ್ಕ್ ಅಂತ ಇರ್ತಾನಲ್ಲ ಗುಹೆ ಒಳಗೆ. ಸೊ ಅವ್ರನ್ನ ಅಮ್ಮ ಇನ್ನೂ ಇಷ್ಟು ದಿವಸ ಆಯ್ತಲ್ವಾ, ಇಷ್ಟು ಹೊತ್ತಾಯ್ತಲ್ವಾ, ನನ್ನ ಮಗ ಬರಲಿಲ್ಲ, ನಿನ್ನೆ ರಾತ್ರಿಯಿಂದನೂ ಮಗ ಕಾಣ್ತಾ ಇಲ್ಲ, ನಾನು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಅವ್ರು ಬೇಜಾರು ಮಾಡ್ಕೊತಾ ಇರ್ತಾಳೆ. ಸೊ ಏನಾಗಿರ್ತದೆ ಅಂತಂದರೆ, ಮಾರ್ಕ್ ಒಂದು ಪುವರ್ ಫ್ಯಾಮಿಲಿ ಅವನಾಗಿರ್ತಾನೆ. ಸೊ ಅವ್ರು ಏನಾಗಿರ್ತಾರೆ, ಅವ್ನ ಫ್ಯಾಮಿಲಿ ಏನಾಗಿರ್ತದೆ ಅಂದರೆ ಈ ಇಮೈಗ್ರೆಂಟ್ ಆಗಿರ್ತಾರೆ. ಅಂತಂದರೆ ಅವರು ಬರ್ಮಾಯಿಂದ ಹಾಗೆ ಬಂದಿರೋದಾಗಿರ್ತದೆ. ಅವ್ರಿಗೆ ಯಾವುದೇ ಥರ ಥೈಲ್ಯಾಂಡಿನ ID ಇರೋದಿಲ್ಲ, ID ಪ್ರೂಫ್ ಇರೋದಿಲ್ಲ, ಅವ್ರಿಗೆ ಗೌರ್ಮೆಂಟಿಂದ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಅವ್ರದ್ದು. ಸೊ ಅವ್ರು ಏನಾಗಿರ್ತಾರೆ, ಒಂಥರ ಪುವರ್ ಫ್ಯಾಮಿಲಿಯಾಗಿರ್ತಾರೆ, ಯಾರಿಗೂ ಹೆಲ್ಪ್ ಕೇಳದಾಗಿರುವಂಥ ಸಿಚುವೇಷನಲ್ಲಿರ್ತಾರೆ. ಬಟ್ ಅವರಮ್ಮ ಅಷ್ಟು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆ ಅವಳದು ಫ್ರೆಂಡ್ ಬಂದು ಕೇಳ್ತಾಳೆ, ನೀನು ಇನ್ನೂ ರೆಡಿ ಆಗಿಲ್ವಾ, ನಮ್ಮ ಆಫೀಸಿಗೆ ಹೋಗ್ಬೇಕು, ಲೇಟ್ ಆಯಿತು ಅಂತ ಹೇಳ್ತಾ ಅವಳು ಹೇಳ್ತಾಳೆ, ಇಲ್ಲ ನನ್ನ ಮಗ ಇಷ್ಟು ಟೈಮಿಂದ ಬಂದಿಲ್ಲ, ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ, ಅವ್ರದ್ದು ಫುಟ್ಬಾಲ್ ಕೋಚಿಂದು ನನ್ನ ಹತ್ರ ನಂಬರ್ ಇಲ್ಲ ಅಂತ ಹೇಳ್ತಾಳೆ. ಆ ಕಡೆ ಅಷ್ಟೊತ್ತಿಗೆ ಅವಳದ್ದು ಫ್ರೆಂಡ್ ಹೇಳ್ತಾರೆ, ಹೌದಾ, ಹಾಗಿದ್ರೆ ಒಂದಿಷ್ಟು 12 ಜನ ಮಕ್ಕಳು ಫುಟ್ಬಾಲ್ ಕೋಚಿಂಗ್ ಅಂತ ಹೋದವ್ರು ಗುಹೆಯಲ್ಲಿ ಸಿಗಾಕೊಂಡ್ಬಿದ್ದಾರೆ, ಅದು ಎಲ್ಲ ಕಡೆಗೂ ನ್ಯೂಸಲ್ಲಿ ಬಂದಿದೆ, ಅದ್ರಲ್ಲಿ ನಿನ್ನ ಮಗ ಇದಾನ ಇಲ್ಲ ಅಂತ ಹೇಳ್ಕೊಂಡು ನೋಡು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವಳು ಕೇಳ್ತಾಳೆ ಅವರಮ್ಮ, ಯಾವ ಟೀಮು ಇದು ಅಂತ ಹೇಳ್ಕೊಂಡು. ಸೊ ಆ ಟೀಮ್ ಹೆಸರು ವೈಲ್ಡ್ ಬೋರ್ಸ್ ಅಂತ ಇರ್ತದೆ. ಬೋರ್ಸ್ ಅಂತಂದರೆ ಕಾಡು ಹಂದಿ ಅಂತ. ಓಕೆ, ಸೊ ವೈಲ್ಡ್ ಬೋರ್ಸ್ ಅಂತ ಇರ್ತದೆ. ಸೊ ಈ ವೈಲ್ಡ್ ಬೋರ್ಸ್ ಟೀಮ್ ಸಿಕ್ಕಾಕ ಬಿದ್ದಿರೋದು ಅವಳಿಗೆ ಗೊತ್ತಾಗ್ತದೆ. ಸೊ ಅದರಿಂದ ಆ ಟೈಮಿಂದ ಅವಳು ದಡ ಬಡ ಓಡ್ತಾಳೆ. ಸೊ ಈ ಕಡೆ ಸೈಟಲ್ಲಿ ಏನಾಗಿರ್ತದೆ ಅಂತಂದರೆ, ಗವರ್ನರ್ ಸೋಲ್ಜರ್ಸ್ ಮಧ್ಯೆ ಅವ್ರದ್ದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಫುಲ್ ಕ್ಯಾವಸ್ ಆಗಿರ್ತದೆ. ಒಂದಿಷ್ಟು ಮೀಡಿಯಾ ಎಲ್ಲ ಬಂದಿರ್ತದೆ, ಥೈಲ್ಯಾಂಡಿಂದು ಬೇರೆ ಬೇರೆ ಕಂಟ್ರಿದ ಮೀಡಿಯಾ ಎಲ್ಲ ಬಂದು ಇದು ಮಾಡ್ತಾ ಇರ್ತದೆ, ಶೂಟ್ ಮಾಡ್ತಾ ಇರ್ತದೆ, ಹಿಂಗೆ ನಡೀತಾ ಇದೆ, ಇಲ್ಲಿ ಈ ಜಾಗದಲ್ಲಿ ಹಿಂಗೆ ನಡೀತಾ ಉಂಟು, ಈ ಥರ ಮಕ್ಕಳು ಸಿಗಾಕೊಂಬಿದ್ದಾರೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಾರ್ಕ್ ಓಡ್ಕೊಂಡು ಬರ್ತಾಳೆ. ಫುಲ್ ಮಳೆ ಬೀಳ್ತಾನೆ ಇರ್ತದೆ. ಇನ್ನು ಆ ಮಳೆಯಲ್ಲೂ ಕೂಡ ಅದನ್ನು ಅವಳು ಕೇರ್ ಮಾಡದೆ
ಬರ್ತಾ ಅವಳು ಕೇಳಲಿಕ್ಕತ್ಕತ್ತಾಳೆ, ನನ್ನ ಮಗ ಅಲ್ಲಿದ್ದಾನೆ ಆ ಗುಹೆ ಒಳಗೆ, ಅವ್ರ ಜೊತೆ ಹೋಗಿದ್ದಾನೆ. ಬಟ್ ನ್ಯೂಸಲ್ಲಿ ಮತ್ತು ಆ ಲಿಸ್ಟಲ್ಲಿ ಅವ್ರು ಬಿಟ್ಟಿರೋ ಗುಹೆಲಿರೋ ಮಕ್ಕಳ ಲಿಸ್ಟಲ್ಲಿ ತನ್ನ ಮಗನ ಹೆಸರಿಲ್ಲ, ಬಟ್ ನನಗೆ 100% ಶೋರ್ ಇದೆ ಆ ಮಗ ಅಲ್ಲಿದ್ದಾನೆ ಅಂತ ಹೇಳ್ಕೊಂಡು ಅಂತೆಲ್ಲ ಹೇಳ್ತಾಳೆ. ಅಷ್ಟೊತ್ತಿಗೆ ಅವ್ರ ಸೋಲ್ಜರ್ಸ್ ಏನು ಅವ್ರು ಕಾಯ್ತಾ ಇರ್ತಾರೆ, ಅವರೆಲ್ಲ ಹೇಳ್ತಾರೆ, ಅಂದರೆ ಆ ರೆಸ್ಕ್ಯೂ ಪ್ಲ್ಯಾನಲ್ಲಿರುವಂಥ ಸೋಲ್ಜರ್ಸ್ ಎಲ್ಲ ಏನು ಹೇಳ್ತಾರೆ, ಅಯ್ಯೋ ಯಾರ್ಯಾರು ಹೇಳ್ತಾರೆ ತನ್ನ ಮಕ್ಕಳು ಒಳಗಿದ್ದಾರೆ ಅಂತ ಹೇಳಿ, ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿ ಎಲ್ಲ ಅವ್ರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಹಾಗಾದ್ರೆ ನಿನ್ನ ತಾಯಿ ಡಾಕ್ಯುಮೆಂಟ್ಸ್ ಕೊಡು, ಥೈಲ್ಯಾಂಡ್ ಗೌರ್ಮೆಂಟಿನ ಡಾಕ್ಯುಮೆಂಟ್ಸ್ ಕೊಡು, ನಾನು ಅವಾಗ ಯೋಚನೆ ಮಾಡ್ತೀನಿ, ಹಾಗೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಇಲ್ಲ ಸಾರಿ, ನಾನು ಹಿಂಗಿಲ್ಲ, ನಾನು ಬಂದಿರೋದು ಬರ್ಮಾಯಿಂದ, ನಾನು ಯಾವುದೇ ಥರ ಥಾಯ್ ಗೌರ್ನಮೆಂಟಿಂದು ಡಾಕ್ಯುಮೆಂಟ್ಸ್ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತಕ್ಕಂದ್ರೆ ನನಗೆ 100% ಶೋರ್ ಇದೆ ಅವನು ನನ್ನ ಮಗ ಅಲ್ಲಿ ಒಳಗಿದ್ದಾನೆ, ಆ ಕೇವ್ ಒಳಗಿದ್ದಾನೆ ಅಂತ ಹೇಳ್ಕೊಂಡು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅಷ್ಟೊತ್ತಿಗೆ ಅವಳು ನೋಡ್ತಾಳೆ ಪಕ್ಕದಲ್ಲಿ ಆ ಪೇರೆಂಟ್ಸ್ ಮತ್ತು ಕೋಚ್ ಇರೋದನ್ನು. ಸೊ ಅವಳು ಕೋಚಿಗೆ ಕರಿತಾಳೆ, ಕೋಚ್ ನನ್ನ ಮಗ ಇದ್ದಾನೆ ಪ್ಲೀಸ್ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಅಷ್ಟೊತ್ತಿಗೆ ಗವರ್ನರು ಬರ್ತಾನೆ, ಅವನಿಗೆ ಅರ್ಥ ಆಗ್ತದೆ, ಓಕೆ ಹಿಂಗಿದೆ ಇವಳು ಮಗ ಒಳಗಿದ್ದಾನೆ ಅಂತ ಹೇಳಿ. ಸೊ ಅವನು ಹೇಳ್ತಾನೆ, ಓಕೆ ಹಾಗಿದ್ರೆ ನೀನು ಬಾ, ನೀನು ವೇಟ್ ಮಾಡು, ಬಟ್ ನನಗೆ ಶೋರ್ ಇಲ್ಲ ನಿಮ್ಮ ಮಗ ಅದ್ರೊಳಗಿದ್ದಾನೆ ಏನು ಅಂತ ಹೇಳಿ. ಗೊತ್ತಾಗುವವರೆಗೆ ಅವನದು ಹೆಸರನ್ನು ಅಫಿಷಿಯಲ್ ಕಳೆದೋದವ್ರ ಲಿಸ್ಟಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇಲ್ಲ ಏನಾದರೂ ಅಡ್ಡಿಲ್ಲ ಪ್ಲೀಸ್ ನನಗೆ ಬಿಡ್ರಿ, ನನ್ನ ಮಗನ ಸೇವ್ ಮಾಡ್ಬೇಕು, ನಾನು ಏನಾರು ಒಂದು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಹಳ್ಳಿ ಕೂತ್ಕೊತಾಳೆ. ಸೊ ಬ್ಯಾಕ್ ಟು 5 ದಿವಸ ಆದಮೇಲೆ, ಸೊ 5 ದಿವಸ ಆಗೋದ್ರೊಳಗೆ ಅವರು ಬೇರೆ ಫಾರಿನರ್ಸಿಂದ ಡೈವರ್ಸ್ ಬಂದಿರ್ತಾರೆ, ಅವ್ರ ಜೊತೆ ಸೋಲ್ಜರ್ಸು, ಗವರ್ನರು, ಕಡೆಗೆ ಆ ರೇಂಜರು ಯಾರು ಇರ್ತಾರಲ್ಲ ಅವರೆಲ್ಲ ಮಾತಾಡ್ಲಿಕ್ಕೆ ಹೊತ್ಕೊತಾರೆ, ಹಿಂಗಿದೆ ಅಂತ ಪ್ಲ್ಯಾನ್ ಮಾಡ್ಲಿಕ್ಕೆ ಹೊತ್ಕೊತಾರೆ. ಅವರು ಕಡೆಗೆ ಅವಾಗ ಸೋಲ್ಜರ್ಸ್ ಹೇಳ್ತಾರೆ, ನೇವಿ ಸೋಲ್ಜರ್ಸು ಹೇಳ್ತಾರೆ ಏನಂತಂದರೆ, ಓಕೆ ನಾವೀಗೆಲ್ಲ ನಿಮಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ನಾವು ಏರ್ ಟ್ಯಾಂಕ್ಸ್ ಎಲ್ಲ ಸಪ್ಲೈ ಮಾಡಿದ್ದೀವಿ, ಮಾಡಲಿಕ್ಕೆಲ್ಲ ರೆಡಿ ಇದ್ದೀವಿ, ನೀವು ಇದನ್ನು ತೊಗೊಂಡು ಮಕ್ಕಳನ್ನ ಸೇವ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾರೆ ಆ ಫಾರಿನ್ ಕೇವ್ ಡೈವರ್ಸ್ ಹತ್ರ. ಸೊ ಅದನ್ನು ಕೇಳ್ತಾ ಅವ್ರು ಕೇವ್ ಡೈವರ್ಸ್ ಹೇಳ್ತಾರೆ, ಇಲ್ಲ ನನಗೆ ನಿಮ್ಮ ಸಪೋರ್ಟ್, ನಿಮ್ಮ ಟೂಲ್ಸನ್ನು ಯೂಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ನಮ್ಮ ಟೂಲ್ಸನ್ನೇ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಅವರು ಅಷ್ಟೊತ್ತಿಗೆ ಹೇಳ್ತಾರೆ, ಯಾಕೆ ಹಿಂಗೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾನೆ. ಆವಾಗ ಕೇವ್ ಡೈವರ್ಸ್ ಹೇಳ್ತಾರೆ, ನಾವು ಕೇವಲ್ಲೆಲ್ಲ ಹೆಂಗಿರ್ತದೆ ಅಂತಂದರೆ ಈ ಏರ್ ಟ್ಯಾಂಕನ್ನು ತೊಗೊಂಡು ಹೋಗ್ಲಿಕ್ಕಾಗಲ್ಲ, ಈ ಏರ್ ಟ್ಯಾಂಕು ಹೆವಿ ಇರ್ತದೆ, ಒಂದೊಂದು ಕಡೆ ಸಿಂಕ್ ಆಗಲಿಕ್ಕೆ ಅಂದರೆ ಮುಳುಗಿ ಹೋಗುವಂಥ ಸಿಚುವೇಶನ್ಗಳು ಬರ್ತವೆ ಇದರಿಂದ. ಮತ್ತು ಈ ಏರ್ ಟ್ಯಾಂಕ್ಸನ್ನು ನಾವು ಕೈ ಕೆಳಗಡೆ ಇಟ್ಕೊಂಡು ಡೈವ್ ಮಾಡ್ತೇವೆ, ಬೆನ್ನ ಮೇಲೆ ಇಟ್ಕೊಂಡು ಏರ್ ಟ್ಯಾಂಕನ್ನು ಇಟ್ಕೊಂಡು ಡೈವ್ ಮಾಡಲ್ಲ, ನಾವು ಕೈ ಕೆಳಗಡೆ ಇಟ್ಕೊಂಡು ಮಾಡ್ತೇವೆ. ಮತ್ತು ಇದರಲ್ಲಿ ಒಂದಿಷ್ಟು ಟೂಲ್ಸ್ ಎಲ್ಲ ಹೆಂಗಿರ್ತದೆ ಅಂತಂದರೆ, ನಾವು ಕೆಳಗಡೆನೂ ಮುಳುಗದೆ ಮೇಲ್ಗಡೆನೂ ಬಡ್ಕೊಳ್ದೇಗಿರುವಂಗೆ ಮೇಂಟೈನ್ ಮಾಡುವಂಥ ಟೂಲ್ಸ್ ಎಲ್ಲ ಇದೆ. ಸೊ ನಾವು ನಮ್ಮ ಟೂಲ್ಸನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿ ಕೂತ್ಕೊತಾರೆ. ಸೊ ಆವಾಗ ಅವರು ಅಲ್ಲಿರುವಂಥ ಒಬ್ಬರು ಸೋಲ್ಜರ್ ಏನಂತಾರೆ ಅಂದರೆ, ಓಕೆ ನೀವು ಹಂಗೆ ಮಾಡ್ಲಿಕ್ಕೆ ಅಡ್ಡಿಲ್ಲ, ಬಟ್ ಒಂದು ನೆನ್ಪಿಟ್ಕೊಳ್ಳಿ ಏನಂತಂದರೆ ನಾವು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು. ಎಂತಕ್ಕಂದ್ರೆ ಈಗ ಆಲ್ರೆಡಿ 5-6 ದಿವಸ ಆಗಿ ಹೋಗಿದೆ, ನೆಕ್ಸ್ಟ್ 7ನೇ ದಿನ 8ನೇ ದಿನ ಅಷ್ಟೊತ್ತಿಗೆ ಏನಾಗಿರ್ತದೆ ಅಂದರೆ ಅವ್ರಿಗೆ ಊಟ ಇಲ್ಲದೆ ಅವ್ರವ್ರ ಮಸಲ್ಸ್, ಆ ಮಕ್ಕಳ ಮಸಲ್ಸು, ತಮ್ಮ ಮಕ್ಕಳ ಬಾಡಿ ಏನಾಗಿರ್ತದೆ ಅಂತಂದರೆ ಅವ್ರ ಮಸಲ್ಸನ್ನೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತದೆ, ಅವ್ರಿಗೆ ಸುಸ್ತಾಗ್ತಿರ್ತದೆ, ಹೆಲ್ಯೂಸಿನೇಷನ್ ಆಗ್ತಿರ್ತದೆ, ಆ್ಯಂಗ್ಸೈಟಿ ಆಗ್ತಾ ಇರ್ತದೆ. ಸೊ ಆ ಟೈಮಲ್ಲಿ ಆ ಸಿಚುವೇಷನ್ನಲ್ಲಿ ಆ ಮಕ್ಕಳನ್ನು ಹೊರಗೆ ತರೋದು ತುಂಬ ಕಷ್ಟ ಆಗಿರ್ತದೆ. ಹೀಗೆ ಅದನ್ನು ಕಂಟಿನ್ಯೂ ಆದರೆ 9-10 ದಿವಸದಲ್ಲಿ ಆ ಮಕ್ಕಳು ಸತ್ತು ಹೋಗ್ಬೋದು ಅಂತ ಅವರಿಗೆ ವಾರ್ನ್ ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೊಂದು ಐಡಿಯಾ ಬರ್ತದೆ, ಓಕೆ ನಾವು ಹಾಗಿದ್ರೆ ಇಷ್ಟು ಬೇಗನೆ ಮಾಡಬೇಕು, ಆದಷ್ಟು ನಾವು ಒಂದು 3-4 ತಾಸಲ್ಲಿ ಇಷ್ಟಿಷ್ಟು ಚೇಂಬರ್ಸನ್ನು ಪಾಸ್ ಮಾಡಿ ಹುಡುಕಕ್ಕೆ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಅವ್ರು ತಲೆಯಲ್ಲಿ ಸೆಟ್ ಮಾಡ್ಕೊಂಡು ಆ ಸರ್ಚ್ ಕೆಲಸಕ್ಕೆ ಅವ್ರು ಏನು ಮಾಡ್ತಾರೆ, ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರಿಕ್ ಮತ್ತು ಜಾನ್ ಏನು ಮಾಡ್ತಾರೆ, ರಿಕ್ ಜಾನ್ ಅಂತಂದರೆ ಇವ್ರು ಏನು ಇಂಗ್ಲೆಂಡಿಂದ ಬಂದಂಥ ಡೈವರ್ಸು. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ಒಂದು ರೌಂಡು ಹೋಗಿ ಬರ್ತಾರೆ, ಒಂದಿಷ್ಟು ಚೇಂಬರ್ಸ್ ಪಾಸ್ ಮಾಡ್ತಾರೆ, ಅದರಲ್ಲಿ ಡೈವ್ ಮಾಡ್ತಾರೆ. ಬಟ್ ಆ ಡೈವ್ ಮಾಡ್ತಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ರೋಪ್ಗಳನ್ನು ರೆಡಿ ಮಾಡ್ತಾರೆ. ಆ ರೋಪು ಕಡೆಗೆ ಒಂದಿಷ್ಟು ಲೇವರ್ ಮಾಡುವಂಥ ಒಂದು ಸಿಲಿಕಾನ್ ಪೈಪ್ಸ್ ಅವನ್ನೆಲ್ಲ ಸೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂತ ಅಂತಂದರೆ ಈಗ ಮುಂದೆ ಪಾಸ್ ಆಗ್ತಾ ಒಂದು ದಾರಿ ಆಗಬೇಕು, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೊಂದು ಗೊತ್ತಾಗಬೇಕು, ಎಷ್ಟು ಕವರ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಮತ್ತು ಡೈವ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಗೊತ್ತಿದ್ರೆ ಇಲ್ಲಿ ಏನಾದ್ರು ಒಂದು ಕೈಗೆ ಸಿಗುವಂಗಿರಬೇಕು. ಅವ್ರಿಗೆ ಅವಾಗ ಗೊತ್ತಾಗ್ತದೆ, ಹಾಂ ನಾವು ಇಷ್ಟು ಜಾಗ ಪಾಸ್ ಮಾಡಿದ್ದೀವಿ, ಹಿಂಗೆ ಹೋಗಬೇಕು, ಈ ದಾರಿಲಿ ಹೋಗಬೇಕು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ಹೋಗ್ತಾ ಒಂದು ನಿಯಾನ್ ಲಿಕ್ವಿಡ್ ಅಂತ ತುಂಬಿ ಬಾಟ್ಲಲ್ಲಿ ಫಿಕ್ಸ್ ಮಾಡಿ ಏನು ಹಗ್ಗ ಹಾಕ್ತಾ ಹೋಗ್ತಾರಲ್ಲ ಆ ಜಾಗದಲ್ಲಿ ಡೈವ್ ಮಾಡ್ತಾ ಹಗ್ಗ ಹಾಕ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಒಂದು ಫಿಕ್ಸ್ ಮಾಡ್ತಾರೆ, ಅಂದರೆ ಏನೋ ಒಂದು ಹೀಗೆ ಇಲ್ಲಿದೆ ಅಂತ ಕಾಣಬೇಕು, ಇಲ್ಲಿ ಈ ದಾರಿಯಿಂದ ಹೋಗಬೇಕಂತ ಗೊತ್ತಾಗಬೇಕು ಅನ್ನೋದಕ್ಕೆ ಅವ್ರು ಅದನ್ನೆಲ್ಲ ಸೆಟ್ ಮಾಡ್ತಾ ಹೋಗ್ತಾರೆ.
ಹಾಗೆ ಸ್ವಲ್ಪ ಸ್ವಲ್ಪ ಚೇಂಬರ್ಸ್ ಪಾಸ್ ಮಾಡ್ತಿದ್ದಂಗೆ ಅವ್ರಿಗೆ ಟಯರ್ಡ್ ಆಗ್ತದೆ, ಮತ್ತು ಅವ್ರು ಹೊರಗಡೆ ಬರ್ತಾರೆ. ಎಂತಕ್ಕಂದರೆ ಅವ್ರಿಗೆ ನಾರ್ಮಲಿ ಡೈವ್ ಮಾಡ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗಿರ್ತದೆ. ಬಟ್ ನೀರು ರಭಸದಲ್ಲಿ ಆ ಕೇವ್ ಒಳಗೆ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಅದು ಮಾಡೋದು ಇನ್ನೂ ಕಷ್ಟ ಆಗ್ತಾ ಇರ್ತದೆ, ಪಾಸ್ ಆಗೋದು ಇನ್ನೂ ಕಷ್ಟ ಆಗ್ತಾ ಇರ್ತದೆ. ಒಂದೊಂದು ಸಲ ಅವ್ರು ಪಾಸ್ ಆಗಬೇಕಾದ್ರೆ ಹಿಂಗೆ ಏರಿರುವಲ್ಲೂ ಕೂಡ ಹತ್ಕೊಂಡು ಹೋಗ್ತಾ ಹೋಗ್ತಾ ಅವರಿಗೆ ನೀರು ಅಂದರೆ ಆ ಮಣ್ಣೆಲ್ಲ ಒದ್ದೆ ಇರೋದಕ್ಕೆ ಆ ಹತ್ಕೊಂಡು ಹೋಗ್ಬೇಕಾದ್ರೆ ಜಾರು ಬಿದ್ದು ಮತ್ತು ನೀರಲ್ಲಿ ಬಿದ್ದು ಮತ್ತು ಹತ್ಕೊಂಡ್ಬಂದು ಆ ಥರ ಎಲ್ಲ ತುಂಬ ಕಷ್ಟ ಆಗ್ತಿರ್ತದೆ. ಸೊ ಆದಷ್ಟು ಅವರು ಅದನ್ನು ಕವರ್ ಮಾಡ್ತಾರೆ. ಒಂದು ಲಾಸ್ಟ್ ಬಟ್ ಒಂದು 5-6ನೇ ಚೇಂಬರ್, 9 ಚೇಂಬರ್ಸ್ ಇರ್ತದೆ. ಸೊ ಒಂದು 5-6 ಚೇಂಬರ್ಸ್ವರೆಗೆ ಅವ್ರು ಹೆಂಗೋ ಕಷ್ಟಪಟ್ಟು ಬಂದಿರ್ತಾರೆ. ಸೊ ಅಷ್ಟೊತ್ತಿಗೆ ಅವ್ರು ವಾಪಸ್ ಬಂದು ಕೂಡಲೇ ಏನಾಗ್ತದೆ ಅಲ್ಲಿಂದ ಅಷ್ಟು ಟೈಮ್ ಬಂದಾಗಿಂದ ನೆಕ್ಸ್ಟ್ ಸರ್ಚಿಗೆ ಹೋಗೋಕ್ಕಿಂತ ಮುಂಚೆ ಏನಾಗ್ಬಿಡ್ತದೆ ಅಂದರೆ ಎಕ್ಸ್ಟ್ರೀಮ್ ಮಳೆ ಸ್ಟಾರ್ಟ್ ಆಗಿಬಿಡ್ತದೆ. ಸಿವಿಯರ್ ಯಾವ ಥರ ಅಂತಂದರೆ ಈಗ ಆಲ್ರೆಡಿ ಆ ಕೇವಿಗೆ ಹೋಗೋ ದಾರಿಯಲ್ಲೇ ಪೂರ ಕೊಚ್ಚೆ ಆಗಿರ್ತದೆ, ಪೂರ ಕೊಳಕಾಗಿ ಬಿದ್ದಿರ್ತದೆ, ಪೂರ ಕಾಲು ಹಾಕಿದ್ರೆ ಕಾಲು ಹುಗ್ದೋಗುವಷ್ಟು ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಗಿದ್ದಿರ್ತದೆ. ಸೊ ಅದರಿಂದ ಅವ್ರಿಗೆ ಏನಾಗ್ತದೆ, ತುಂಬ ಕಷ್ಟ ಆಗ್ತಾ ಇರ್ತದೆ. ಸೊ ಅಷ್ಟು ಕಷ್ಟ ಆಗ್ತಿದ್ದಂದು ಕೂಡಲೇ ಅವರು ಸ್ವಲ್ಪ ಹೊತ್ತು ಅದನ್ನು ಅವ್ರು ಏನು ರೆಸ್ಕ್ಯೂ ಮಿಷನ್ನ ಸ್ಟಾರ್ಟ್ ಮಾಡಿದಾರೋ ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ. ಅವ್ರ ಒಳಗಡೆ ಸ್ವಲ್ಪ ನಾರ್ಮಲ್ಲಾಗಿ ಇದು ರೋಪ್ಸ್ ಎಲ್ಲ ಕಟ್ಟೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಆದರೂ ಕೂಡ ಹೊರಗಡೆ ಎಲ್ಲ ಏನಾಗಿರ್ತಂದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಹಾಗೆ ವೇಟ್ ಮಾಡ್ತಾ ಮತ್ತೊಂದು ದಿನ ಕಳೀತದೆ, ಒಂದು 7-8 ದಿನ ಕಳೆದ್ಬಿಡ್ತದೆ. ಕಳೆದಾದ್ಮೇಲೆ ಒಂದಿನ ಹಾಗೆ ಒಂದು ಕತ್ಲೆ ಆದ ಸಮಯದಲ್ಲಿ ಅವ್ನ ಗವರ್ನರು ಈಗೆಲ್ಲ ಹಿಂಗೆ ಆಗ್ತಾ ಇದೆಯಲ್ಲ, ಇದು ಏನಿದು ಇಷ್ಟೆಲ್ಲ ತ್ರಾಸಾಗ್ತಾ ಇದೆ, ನಾವೇನು ಮಾಡಿದರೂ ಈ ಥರ ಕಷ್ಟ ಆಗ್ತಾ ಉಂಟು, ಅವ್ರು ಬದುಕಿರೋದು ಹೌದಾ ಏನು ಅಂತ ಹೇಳ್ಕೊಂಡು ಅವ್ನು ಬೇಜಾರು ಮಾಡಿಕೊಂಡು ಹಾಗೆ ವಾಕ್ ಮಾಡ್ತಾ ಏನು ಮಾಡ್ತಾನೆ, ಆ ಗುಹೆದೇ ಒಂದು ದೇವ್ರು ಇರ್ತದಲ್ಲ, ಗುಹೆದು ಸ್ಪಿರಿಟ್ ಇರ್ತದಲ್ಲ, ಆ ದೇವ್ರ ಮೂರ್ತಿ ಹತ್ರ ಬಂದುಬಿಡ್ತಾನೆ. ಅದು ಇನ್ನೂ ಮಳೆ ಬರ್ತಾನೆ ಇರ್ತದೆ. ಸೊ ಆ ಮೂರ್ತಿ ಹತ್ರ ಬಂದಮೇಲೆ ಅಲ್ಲಿ ನೋಡ್ತಾನೆ, ಮಾರ್ಕ್ ಅಂತ ಹೇಳಿದ್ನಲ್ಲ ಒಂದು ಸಣ್ಣ ಹುಡುಗ 11 ವರ್ಷದ್ದು, ಅವರಮ್ಮ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ಲು, ಆ ದೇವ್ರ ಹತ್ರ ಪ್ರೇ ಮಾಡ್ತಾಯಿದ್ಲು ಆ ಮಳೆಯಲ್ಲಿ ಅಂತ ಹೇಳ್ಕೊಂಡು. ಸೊ ಅವನು ಲಾಸ್ಟ್ ಟೈಮ್ ನೆನಪಿದೆಯಲ್ಲ, ಅವ್ನು ಹೇಳಿದ್ದಿಲ್ಲ ನಾನು ಸೈನ್ಸಿಗೆ ಹೆಚ್ಚು ನಂಬ್ತೀನಿ, ಸೈನ್ಸಲ್ಲಿ ನನಗೇನಾಗ್ತದೆ ಅದನ್ನೆಲ್ಲ ನಾನು ಮಾಡ್ತೀನಿ ಅಂಥೇಳಿ. ಸೊ ಅದನ್ನು ನೋಡ್ಕೊಂಡು ಅವನಿಗೆ ಅದು ಫ್ಲ್ಯಾಶ್ ಆಗ್ತದೆ. ಕಡೆಗೆ ಅವನು ಬಂದು ಹೇಳ್ತಾನೆ, ನಾನು ಹೆಂಗೆ ಬಂದೆ ಗೊತ್ತಿಲ್ಲ, ಬಟ್ ಹೆಂಗೋ ನಡೀತಾ ನಾನು ಇಲ್ಲಿ ಬಂದುಬಿಟ್ಟೆ ಈ ದೇವ್ರ ಮುಂದೆ. ನಾನು ಏನೇನೋ ಟ್ರೈ ಮಾಡಿದೆ, ಬಟ್ ನನಗೆ ಏನು ಮಾಡಬೇಕು ಅನ್ನೋದೇ ನನಗೆ ತಿಳಿತಾ ಇಲ್ಲ ಅಂತ ಹೇಳ್ಕೊಂಡು ಮಾರ್ಕ್ ನಮ್ಮನ ಮುಂದೆ ಹೇಳ್ತಾನೆ. ಅಷ್ಟೊತ್ತಿಗೆ ಮಾರ್ಕ್ ನಮ್ಮ ಹೇಳ್ತಾಳೆ, ನಾನು ಇರೋದು ಪುವರ್, ನನ್ನ ಹತ್ರ ಮನಿ ಇಲ್ಲ, ನನ್ನ ಹತ್ರ ಪವರ್ ಇಲ್ಲ, ನನ್ನ ಹತ್ರ ಕನೆಕ್ಷನ್ಸು ಇಲ್ಲ, ಏನೋ ಒಂದು ನನ್ನ ಮಗನ ಸೇವ್ ಮಾಡೋಕ್ಕೆ ಬೇಕಾಗು ಅಂತ ಯಾವುದೇ ಥರ ಸಪೋರ್ಟ್ ಇಲ್ಲ ನನಗೆ. ಬಟ್ ನನ್ನ ಹತ್ರ ಇರೋದು ಏನಂತಂತಂದರೆ ಹೋಪು, ನನ್ನ ಹತ್ರ ಇರೋದು ಫೇತ್, ದೇವ್ರ ಮೇಲೆ ಒಂದು ನಂಬಿಕೆ, ಒಂದು ಭಕ್ತಿ. ಸೊ ಅದರಿಂದನೇ ನಾನು ಏನಾದರೂ ಮಾಡ್ಬೋದು. ಸೊ ಅದಿರೋದನ್ನು ನಾನು ಪೂರ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ. ನನ್ನ ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆ ಮೇಲೆ ನಾನು ಏನಾದ್ರು ಒಂದು ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ಆ ಥರ ನಂಬಿಕೆ ಮೇಲೆ ನಾನು ಇಲ್ಲಿವರೆಗೆ ಬದುಕಿದ್ದೀನಿ, ಆ ನಂಬಿಕೆನೇ ನನ್ನ ಮಗನ ಸೇವ್ ಮಾಡಬೇಕು ಇನ್ನೇ ಆ ಥರ ಹೇಳ್ತಾ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ಅವ್ನಿಗೆ ಹೇಳ್ತಾಳೆ ಹಿಂಗೆ ಇದರಿಂದ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು. ಆವಾಗ ಅವನಿಗೆ ಅನಿಸ್ತದೆ, ಹೌದು, ಏನಾರ ಆ ಮಕ್ಕಳು ಸೇವ್ ಆಗಬೇಕು ಅಂತಿದ್ರೆ, ಬದುಕಿದ್ದು ಆ ಮಕ್ಕಳನ್ನ ಹೊರಗಡೆ ತರಲಿಕ್ಕೆ ಆಗಬೇಕು ಅಂತಿದ್ರೆ ಆಗೋದು ಒಂದೇ ಬೇಕು, ಏನಂತಂದ್ರೆ ಅದು ಮಿರಾಕಲ್ ಆಗಬೇಕು, ಏನೋ ಒಂದು ಅದ್ಭುತ ಆಗಬೇಕು. ಇವನ್ನೆಲ್ಲ ಅವ್ರ ಮಕ್ಕಳನ್ನ ಹೊರಗೆ ತಗೊಳ್ಳೋಕ್ಕೆ ಏನೋ ಒಂದು ಸಪೋರ್ಟ್ ಆಗಬೇಕು ಅಂದರೆ ಏನೋ ಒಂದು ಅದ್ಭುತನೇ ಆಗಬೇಕು. ಈಗ ನನಗೆ ಆಗಿರುವಂಥದ್ದು ಎಲ್ಲದೂ ನಾನು ಟ್ರೈ ಮಾಡಿದ್ದೇನೆ, ಆ ದೇವರೇ ಹೆಲ್ಪ್ ಮಾಡಬೇಕು ಅಂತ ಹೇಳ್ಕೊಂಡು ಅವ್ರು ಪ್ರೇ ಮಾಡ್ತಾ ಇರ್ತಾರೆ. ಪ್ರೇ ಮಾಡ್ತಾ ಏನಾಗ್ತದೆ ಅಂತಂದರೆ, ಒಂದೇ ಸಲ ಮಳೆ ಸ್ಲೋ ಆಗಿ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದೇ ಸಲ ಕಮ್ಮಿ ಆಗ್ತಾ ಪೂರ ಮಳೆ ನಿಂತು ಬಿಡ್ತದೆ. ಮಳೆ ನಿಂತು ಬಿಟ್ಟು ಕೂಡಲೇ ಇವ್ರಿಗೆ ಒಂಥರ ಮಿರಾಕಲ್ ಆಗ್ತದೆ. ಅಯ್ಯೋ ದೇವ್ರೆ, ಏನಿದು, ನಾನು ಈಗ ಜಸ್ಟ್ ಬೇಡ್ಕೊಂಡೆ ಅಲ್ಲ ದೇವ್ರ ಹತ್ರ, ಹಿಂಗಾಯ್ತಲ್ಲ, ಮಳೆನೇ ನಿಂತು ಹೋಯ್ತಲ್ಲ ಅಂತ ಹೇಳ್ಕೊಂಡು ಅವನಿಗೆ ತುಂಬ ಖುಷಿ ಆಗ್ತದೆ. ಅವನು ಬಡ ಓಡ್ಕೊಂಡು ಬಂದು ಆ ಪೊಲೀಸ್ ಹತ್ರ ಹೇಳ್ತಾನೆ, ಇಲ್ಲ ಹಿಂಗೆ ಮಳೆ ಕಮ್ಮಿ ಆಗಿದೆ, ನಾವು ಈಗೇನು ಸ್ಟಾರ್ಟ್ ಮಾಡೋಣ ಅಂತ. ಆ ಸೋಲ್ಜರ್ಸ್, ನೇವಿ ಸೀಲ್ಸ್ ಎಲ್ಲ ಏನಿರ್ತಾರೋ ಅವ್ರ ಹತ್ರ ಎಲ್ಲ, ಕೇವ್ ಡೈವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಬಂದು ಹೇಳ್ತಾನೆ, ಮಳೆ ಕಮ್ಮಿ ಆಗಿಬಿಟ್ಟಿದೆ, ನಾವು ಏನಾದರೂ ಒಂದು ಮಾಡಬೇಕು, ಬನ್ನಿ ಏನಾದ್ರು ಒಂದು ಟ್ರೈ ಮಾಡೋಣ ಹಂಗೆ ಅಂತ ಹೇಳ್ಕೊಂಡು. ಸೊ ಅದನ್ನು ಪರ್ಫೆಕ್ಟಾಗಿ ಎಷ್ಟು ಹೊತ್ತು ಮಳೆ ನಿಲ್ತದೆ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಅವಳು ರೇಂಜರ್ ಇರ್ತಾಳಲ್ಲ, ಅವಳು ಆ ಫಸ್ಟ್ ವಾರ್ನಿಂಗ್ ಮಾಡಿದಂತೆ ಇಂಟರ್ನಿಗೆ ಕಾಲ್ ಮಾಡಿ ಕೇಳ್ತಾಳೆ, ಈ ಥರ ಮಳೆ ನಿಂತಿದೆಯಲ್ಲ, ಇನ್ನು ಎಷ್ಟೊತ್ತು ನಿಲ್ಬೋದು ಅಂತ ನನಗೆ ಆ್ಯಕ್ಯುರೇಟಾಗಿ ಹೇಳಲಿಕ್ಕೆ ಆಗ್ತದ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಓ ಹೌದಾ, ಮಳೆ ನಿಂತಿದೆಯಾ, ಹಾಗಿದ್ರೆ ಈಗ ಅವಳು ಒಂದಿಷ್ಟು ರಿಪೋರ್ಟನ್ನು ಚೆಕ್ ಮಾಡಿ ಅವಳು ಏನಂತಾಳೆ, ಓಕೆ ಈಗ ಮಳೆ ನಿಂತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತಂತೂ ಪಕ್ಕ ಮಳೆ ಇರಲ್ಲ ಅಂತ ಹೇಳ್ತಾಳೆ. ಆವಾಗ ರೇಂಜರ್ ಕೇಳ್ತಾಳೆ, ಇಲ್ಲ ನನಗೆ ಆ್ಯಕ್ಯುರೇಟಾಗಿ ಹೇಳಿ ಎಷ್ಟು ಹೊತ್ತಿನವರೆಗೆ ಮಳೆ ಇರೋದಿಲ್ಲ ಅಂತ ಹೇಳ್ಕೊಂಡು ಅಂತ ಕೇಳ್ತಾಳೆ. ಸೊ
ಏನಾಗಿರುತ್ತೆ ಅಂದರೆ ಪ್ರೇ ಮಾಡ್ತಾ ಬೆಳಗಾಗಿರೋದ್ರಿಂದ ಸೊ ಬೆಳಗ್ಗೆ ಇಷ್ಟೆಲ್ಲ ನಡೀತಿರ್ತದೆ. ಸೊ ಅವಳು ಹೇಳ್ತಾಳೆ, ಇಂಟರ್ನ್ ಹೇಳ್ತಾಳೆ, ಓಕೆ ಈಗ ಜಸ್ಟ್ ಬೆಳಗಿದೆ, ಬಟ್ ಮಧ್ಯಾಹ್ನ ಅಂದರೆ ಆಲ್ಮೋಸ್ಟ್ ಸಂಜೆವರೆಗೂ ಯಾವುದೇ ಥರ ಮಳೆ ಇರೋದಿಲ್ಲ, ಏನಾದರೂ ಮಾಡಿದ್ರೆ ನೀವು ಅಷ್ಟೊತ್ತಿಗೆ ಮಾಡ್ಬೋದು ಅಂತ ಹೇಳ್ತಾಳೆ. ಸೊ ಅದರಿಂದ ನೋಡ್ಕೊಂಡು ಅವಳ ಗವರ್ನರಿಗೆ ಹೇಳ್ತಾಳೆ. ಸೊ ಇದಾದಮೇಲೆ ಗವರ್ನರ್ಸು ಈ ಸೋಲ್ಜರ್ಸನ್ನು ಏನೇನು ಮಾಡಿದ್ರು, ಅವ್ರಿಗೆ ಇನ್ನೂ ಯಾವ್ಯಾವ ಥರ ತೊಂದರೆಗಳು ಬಂತು, ಅಲ್ಲಿರೋ ಮಕ್ಕಳು ಎಷ್ಟು ದಿವಸ ಗುಹೆ ಒಳಗಿದ್ರು, ಆ ಗುಹೆಯಿಂದ ಹೊರಗೆ ಬರಲಿಕ್ಕೆ ಎಷ್ಟು ಟೈಮ್ ತೊಗೊತವರಿಗೆ, ಆ ಥರ ಏನೇನು ಪವಾಡಗಳಾಯಿತು ಅವನ್ನೆಲ್ಲ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೆ ನೀವು ವೇಟ್ ಮಾಡಿ. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿನ್ನೂ ಕೂಡ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದನ್ನು ಕಲಿತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಮುಂದೆ ಎಪಿಸೋಡ್ಗಳು ಇನ್ನೂ ಬೆಟರ್ ಸ್ಟೋರೀಸನ್ನು ಹೇಳ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ. ಬಾಯ್.